Welcome to Get Solutions. So in this session, we are going to discuss the illustration 8. So it is based on capital rationing. Okay, so theory already previous slide on the previous session ಅಲ್ಲಿ previous video ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ನಾವು ಕ್ಯಾಪಿಟಲ್ ರೇಷನಿಂಗ್ ಅಥವಾ ಯಾವ ತರ ನಾವು ಕ್ಯಾಪಿಟಲ್ ರೇಷನಿಂಗ್ ಬೇಸ್ ಮೇಲೆ ನಾವು ಡಿಸಿಷನ್ಸ್ ನ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದೇ ಬೇಸ್ ಮೇಲೆ ಕೇಳಿದಾನೆ. ಬಟ್ ಇಲ್ಲಿ ಕ್ಯಾಪಿಟಲ್ ರೇಷನಿಂಗ್ ಜೊತೆಗೆ ನಿಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ಎನ್ ಪಿ ವಿ ಮೆಥಡ್ಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಲ್ಲಿ ನಾನು IRR ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಲೆಟ್ ಸಿ ಹೌ ವಿ ಆರ್ ಗೋಯಿಂಗ್ ಟು take the decision under capital rationing. Okay, so first problem na odi artha madkolana. Okay, see, just you have to analyze the problem in the examination. Okay, so problem ಬಂದ್ಬಿಟ್ಟು ತುಂಬಾ ಲೆಂತಿ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ಥಿಯರಿಟಿಕಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೋಸ್ಟ್ ಕೇಸಸ್ ಒಂದು ಫಸ್ಟ್ 3 ಲೈನ್ಸ್ 4 ಲೈನ್ಸ್ ಓದ್ತೀರಾ ಅಷ್ಟೇ, ಮತ್ತೆ ಭಯ ಆಗೋಗುತ್ತೆ. ಓಕೆ, ಸೊ ಫಸ್ಟ್ ಯಾವುದೇ ಥಿಯರಿಟಿಕಲ್ ಫಾರ್ಮ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡ್ಲಿ, ಫಸ್ಟ್ ಜಸ್ಟ್ ಕಂಪ್ಲೀಟ್ ಪ್ರಾಬ್ಲಮ್ ಓದಿ and write down the given information. So then 50% solution will be solved there only. ಸೊ ನಾವು ಏನ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಈವನ್ ಕ್ಲಾಸ್ ಅಲ್ಲಿ ನಾವು ಟೇಬಲ್ ಅಲ್ಲಿ ಏನೋ ಒಂದು ಕ್ಯಾಶ್ ಫ್ಲೋಸ್ ಅದನ್ನೆಲ್ಲ ಬರ್ಸಿರ್ತೀವಿ. ಎಕ್ಸಾಮ್ ಅಲ್ಲಿ ಅದನ್ನೇ ಥಿಯರಿಟಿಕಲ್ ಫಾರ್ಮ್ ಅಲ್ಲಿ ಕೊಟ್ರೆ ನಾವು ಮಾಡೋದಿಲ್ಲ, ರೈಟ್? ಸೊ ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ದಿ ಕಾನ್ಸೆಪ್ಟ್, ಅನಲೈಸ್ ದಿ ಪ್ರಾಬ್ಲಮ್, ವಾಟ್ಸ್ ದೇರ್ ಇನ್ ದ ಪ್ರಾಬ್ಲಮ್, ವಾಟ್ they are asked in the problem. So just analyze that and proceed with the next steps. Okay, so first ಈಗ ಪ್ರಾಬ್ಲಮ್ ನ ನೋಡ್ಕೊಳ್ಳಿ. See, a company with a 12% of cost of funds. So ಈ 12% ಕಾಸ್ಟ್ ಆಫ್ ಫಂಡ್ಸ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಓಕೆ, ಸೊ ಇಲ್ಲಿ ನಾನು ಗಿವನ್ ಇನ್ಫಾರ್ಮೇಶನ್ ನಾನು ಬರ್ಕೊಳ್ತೀನಿ. ಓಕೆ, ಸೊ ಜಸ್ಟ್ 1 minute. ಸೊ ಗಿವನ್ ಇನ್ಫಾರ್ಮೇಶನ್ ನಾನು ಇಲ್ಲಿ ಬರ್ಕೊಳ್ತೀನಿ. ಸೊ ಜಸ್ಟ್ ಗಿವನ್ ಇನ್ಫಾರ್ಮೇಶನ್. ಸೊ ಏನ್ ಗಿವನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಫಸ್ಟ್, ದಟ್ ಈಸ್ ಸಿ ಎ ಕಂಪನಿ ವಿತ್ 12% ಕಾಸ್ಟ್ ಆಫ್ ಫಂಡ್ಸ್. ಸೊ ಇಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ನಿಮ್ಗೆ ಯಾವ ತರ ಅರ್ಥ ಆಗುತ್ತೋ ಆ ತರ ಬರ್ಕೊಳ್ಳಿ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತಾನೆ ಬರ್ಕೊಳ್ಳಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾನೆ ಬರ್ಕೊಳ್ಳಿ, ನೋ ಇಶ್ಯೂ. ಓಕೆ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ದಟ್ಸ್ ಇಟ್. ಸೊ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಸೊ ಕೆಲವೊಂದು ಸರಿ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಆಲ್ಫಾಬೆಟಿಕ್ಸ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ 12 ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಯು ಹ್ಯಾವ್ ಟು ಸಿ ದಟ್. ಓಕೆ, ಸೊ ಎ ಕಂಪನಿ ವಿತ್ ಎ 12% ಕಾಸ್ಟ್ ಆಫ್ ಫಂಡ್ಸ್ ಅಂಡ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆಫ್ ₹4 lakhs. ಸೊ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಇದೆ ಅವ್ರ ಹತ್ರ ಅಂದ್ರೆ ಲಿಮಿಟ್ ಎಷ್ಟಿದೆ? 4 lakhs ಇದೆ. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ. Okay, so investment capacity in the sense that is size of capital expenditure, right? So capital budget ಅಂತ ಆದ್ರೂ ಬರ್ಕೊಳ್ಳಿ ಅಥವಾ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಅಂತಾನೇನಾದ್ರೂ ಬರ್ಕೊಳ್ಳಿ ಅಥವಾ ಇನಿಷಿಯಲ್ ಔಟ್ಫ್ಲೋ. ಓಕೆ, ಸೊ ಏನಂತ ಬರ್ಕೊಳ್ತೀರಾ ಅಂದ್ರೆ ನಿಮ್ಗೆ ಯಾವ ತರ ಅರ್ಥ ಆಗುತ್ತೋ ಆ ತರ ಬರ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ದಟ್ ಈಸ್ ಅವೈಲಬಲ್ ಕ್ಯಾಪಿಟಲ್ ಅಂತ ಬರ್ಕೊಳ್ತೀನಿ. ಓಕೆ, ಸೊ ಜಸ್ಟ್ ಅವೈಲಬಲ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾನು ಬರ್ಕೊಳ್ತಿದ್ದೀನಿ. ಓಕೆ, ಸೊ ಈ ಸಿಚುವೇಶನ್ ಅಲ್ಲಿ ಎಷ್ಟಿದೆ? ದಟ್ ಈಸ್ ₹4 lakhs ಇದೆ ಅವೈಲಬಲ್ ಕ್ಯಾಪಿಟಲ್. ಸೊ ಅಷ್ಟ್ರ ಬೇಸ್ ಮೇಲೆ ಅಂದ್ರೆ ಸೈಜ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 4 lakhs ಇದೆ. ಅದ್ರ ಬೇಸ್ ಮೇಲೆ ನಾನು ಡಿಸಿಷನ್ಸ್ ನ ತಗೋಬೇಕು. ಬಿಕಾಸ್ ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದಿ ಕ್ಯಾಪಿಟಲ್ ರೇಷನಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಓಕೆ, ಸೊ ಈ ಫಾರ್ಮ್ ನ ನೋಡಿದ ತಕ್ಷಣ, ಈ ಪ್ರಾಬ್ಲಮ್ ನ ನೋಡಿದ ತಕ್ಷಣ, ದ ಫಾರ್ಮ್ they are generating the cash flows and the form they mention the problem, the information ಯಾವ ತರ ಮೆನ್ಷನ್ ಮಾಡಿದ್ರೆ ಅದೇ ನಮಗೆ ಗೊತ್ತಾಗುತ್ತೆ ಕ್ಯಾಪಿಟಲ್ ರೇಷನಿಂಗ್ ಅಂತ ಹೇಳ್ಬಿಟ್ಟು. ಕ್ವಶನ್ಸ್ ನ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸಿ ಎ ಕಂಪನಿ ವಿತ್ 12% ಕಾಸ್ಟ್ ಆಫ್ ಫಂಡ್ಸ್, ಲಿಮಿಟೆಡ್ ಕಾಸ್ಟ್ ಆಫ್ ಫಂಡ್ಸ್ ಅಂತ ಹೇಳಿ 12% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಂಡ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆಫ್ ₹4 lakhs is evaluating the desirability of several investment proposals. Several investment proposals in the sense that is capital rationing is also stated the same thing. It is a choice of an investment. We are going to choose. The major objective of the capital rationing is to selecting the combined or combination of the different projects.
ಅಥವಾ ರೈಟ್. ಸೊ ಇಲ್ಲಿ ಸವರಲ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದ್ರ ಬೇಸ್ ಮೇಲೆ ಅಂತಂದ್ರೆ ದಟ್ ಈಸ್ ಅಲ್ಟಿಮೇಟ್ಲಿ ಕ್ಯಾಪಿಟಲ್ ರೇಷನಿಂಗ್ ಬೇಸ್ ಮೇಲೆ. ಓಕೆ, ಸಿ ದೇ ಆರ್ ಮೆನ್ಷನ್ ದಿ ಡಿಫರೆಂಟ್ ಪ್ರಾಜೆಕ್ಟ್ಸ್ ಯಾವ್ದಿದೆ, ABCDE. ನೆಕ್ಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಸೊ ಪ್ರಾಜೆಕ್ಟ್ ಎ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 3 lakhs, ಬಿ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 2 lakhs. ಸೊ ಸಿಮಿಲರ್ಲಿ 2 lakhs, 1 lakhs, 3 lakhs ಕೊಟ್ಟಿದ್ದಾರೆ. ಇನಿಷಿಯಲ್ ಔಟ್ಫ್ಲೋ ಅಂತ ಹೇಳ್ಬಿಟ್ಟು ನೀವು ಅಸಂಪ್ಷನ್ ಮಾಡ್ಕೋಬಹುದು ಅಥವಾ ತಿಳ್ಕೋಬಹುದು. ನೆಕ್ಸ್ಟ್ ಪ್ರಾಜೆಕ್ಟ್ ಎ ಗೆ ಬಂದ್ಬಿಟ್ಟು 2 years ಇದೆ, ಪ್ರಾಜೆಕ್ಟ್ ಬಿ ಗೆ ಲೈಫ್ ಬಂದ್ಬಿಟ್ಟು 5 years ಇದೆ, ಪ್ರಾಜೆಕ್ಟ್ ಸಿ ಗೆ 3 years ಅಂಡ್ ಡಿ 9 years ಅಂಡ್ ಇ ಬಂದ್ಬಿಟ್ಟು 10 years. ಸೊ ಸಿಮಿಲರ್ಲಿ ಸಿ ಇಯರ್ ಎಂಡ್ ಕ್ಯಾಶ್ ಫ್ಲೋಸ್. ಸೊ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ನಿಮ್ಗೆ ಬೇಕಾಗಿರೋದು ಈಗ. ಸೊ ಇಯರ್ ಎಂಡ್ ಕ್ಯಾಶ್ ಫ್ಲೋ ಅಂದ್ರೆ ಈ 2 ಇಯರ್ಗೆ ಸೇರಿ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ ವಾಟ್ ಈಸ್ ದ ಟೋಟಲ್ ಕ್ಯಾಶ್ ಇನ್ಫ್ಲೋ, 1,87,600. 2 yearsಗೂ ಸೇರಿಸಿ 1,87,600. ಓಕೆ, ಸೊ ಇಲ್ಲಿ 5 yearsಗೂ ಸೇರಿಸಿ 66,000. ಸೊ ಇಲ್ಲಿ ಇಯರ್ ಎಂಡ್ ಕ್ಯಾಶ್ ಫ್ಲೋ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಟೋಟಲ್ ನಂಬರ್ ಆಫ್ ಇಯರ್ಸ್ಗೆ ಇಲ್ಲಿ ಕ್ಯಾಶ್ ಫ್ಲೋ ಅವನೇ ಆಡ್ ಮಾಡಿ ಕೊಟ್ಟಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಸಿ ಗೆ 3 years ಇದೆ ಲೈಫು, ಎಷ್ಟಿದೆ ಟೋಟಲ್ 1 lakh ಇದೆ 3 lakhsಗೂ. ನೆಕ್ಸ್ಟ್ ಡಿ ಗೆ 20,000, ಇ ಗೆ 66,000. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಇಯರ್ ಎಂಡ್ ಕ್ಯಾಶ್ ಫ್ಲೋಸ್ ಆರ್ ಗಿವನ್ ಅಂಡ್ ಲೈಫ್ ಆಫ್ ದಿ ಪ್ರಾಜೆಕ್ಟ್ ಈಸ್ ಗಿವನ್ ಅಂಡ್ ಡಿಫರೆಂಟ್ ಪ್ರಾಜೆಕ್ಟ್ ನೇಮ್ಸ್ ಆರ್ ಗಿವನ್ ಅಂಡ್ ಇನಿಷಿಯಲ್ ಔಟ್ಫ್ಲೋಸ್ ಆರ್ ಗಿವನ್. ಲೆಟ್ ಸಿ ವಾಟ್ ದೇ ಆಸ್ಕ್ಡ್ ಇನ್ ದಿ ಪ್ರಾಬ್ಲಮ್. ಸೊ ಫಸ್ಟ್ ಬಂದ್ಬಿಟ್ಟು ಏನ್ ಕೇಳ್ತಿದ್ದಾರೆ ನೋಡಿ, ಫಸ್ಟ್ ಕ್ವೆಶ್ಚನ್, ರ್ಯಾಂಕ್ ದಿ ಪ್ರಾಜೆಕ್ಟ್ಸ್ ಅಕಾರ್ಡಿಂಗ್ ಟು ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾನೆ, ವಿ ಹ್ಯಾವ್ ಟು ರ್ಯಾಂಕ್, ದಟ್ ಈಸ್ ವಿ ಹ್ಯಾವ್ ಟು ರ್ಯಾಂಕ್ ದ ಪ್ರಾಜೆಕ್ಟ್ ಬೇಸ್ಡ್ ಆನ್ ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಸೊ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ ಈ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೆ ನಾವು ರ್ಯಾಂಕ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ಅದು ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಎಷ್ಟು ಬರುತ್ತೆ ಡಿಫರೆಂಟ್ ಪ್ರಾಜೆಕ್ಟ್ಸ್ಗೆ, ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಡಿಫರೆಂಟ್ ಪ್ರಾಜೆಕ್ಟ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಈಗ ಈ ಪ್ರಾಬ್ಲಮ್ ಅಲ್ಲಿ ನಾವು ಯಾವ ಫಾರ್ಮುಲಾಸ್ನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ತಿದೆ. ಫಸ್ಟ್ ಕ್ವೆಶ್ಚನ್, ಫಸ್ಟ್ NPV ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಈಸ್ ದ ಫಾರ್ಮುಲಾ ಟು ಕಂಪ್ಯೂಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಆಲ್ರೆಡಿ ಪ್ರಾಬ್ಲಮ್ಸ್ ನ ಮಾಡಿಸಿದ್ದೀನಿ. ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಲ್ವಾ. ಸೊ ದಿಸ್ ಇಸ್ ದ ಆಕ್ಚುಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ. ಸೊ ಅದೇ ತರ ಇನ್ನು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ನಾವು, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಫಾರ್ಮುಲಾ ಏನು, ಅಲ್ಟಿಮೇಟ್ಲಿ ಇಲ್ಲಿ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋನ ಡಿಡಕ್ಟ್ ಮಾಡ್ತೀವಿ, ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಬಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ which is similar to net present value, but formula is present value of cash inflow divided by present value of cash outflow. So this is the difference between the profitability index and the net present value. So ಅಲ್ಲಿ subtract ಮಾಡ್ತೀವಿ, ಇಲ್ಲಿ ಡಿವೈಡ್ ಮಾಡ್ತೀವಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲಿ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ತೀವಿ, ಆ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲಿ ಲೆಸ್ ದ್ಯಾನ್ 1 ಅಂತ ಏನಾದ್ರೂ ಬಂದ್ರೆ ಅದು ಅದನ್ನ ನಾವು ಬೇಸ್ಡ್ ಆನ್ ಲೆಸ್ಸರ್ ವ್ಯಾಲ್ಯೂಸ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂಸ್ ನಾವು ಡಿಡಕ್ಟ್ ಮಾಡ್ತಾ ಅಂದ್ರೆ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೋರ್ ದ್ಯಾನ್ 1 ಇದ್ರೆ ನಾವು ನೋಡೋಣ ಎಷ್ಟು ಮೋರ್ ದ್ಯಾನ್ 1 ಯಾವ ಪ್ರಾಜೆಕ್ಟ್ ಜಾಸ್ತಿ ಇದೆ ಡೆಸಿಮಲ್ಸ್ ಆದ್ಮೇಲೆ ಆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೆ ಅದು ಅಷ್ಟೇ ಯಾವ್ದು ಹೈಯೆಸ್ಟ್ ಇದೆಯೋ ಅದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಒಂದು ವೇಳೆ ನೋಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಾದ್ರೂ ಪಾಸಿಟಿವ್ ಏನಾದ್ರೂ ಬಂದ್ರೆ ದೆನ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ದ್ಯಾನ್ 1 ಓನ್ಲಿ. If the net present value is negative, then definitely the profitability index will be going to less than 1. That's it. Okay, so these are the interrelated concepts. Let's see how this ranking will be applicable to this net present value and profitability index ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸೊ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ನಮಗೆ 12% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇದೆ. ಓಕೆ, ಸೊ ಈಗ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಅಟ್ 12% ಇದೆ. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 12% ಇದೆ. ಸೊ ಜಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಟ್ 12%. ಓಕೆ, ಸೊ 1 minute. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಳ್ಳೋಣ, ಯಾಕಂದ್ರೆ ನಮ್ಗೆ ಪ್ರಾಬ್ಲಮ್ ಮಾಡೋವಾಗ ಬೇಕಲ್ವಾ. ಸೊ ಮಾಡಿಕೊಂಡು ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಓಕೆ, ಸೊ ಎಷ್ಟು ಇಯರ್ಗೆ ಅಂತ ಹೇಳ್ಬಿಟ್ಟು ನಮಗೆ ಬೇಕಾಗುತ್ತೆ.
ಸೊ ಇಯರ್ಸ್ನ ನಾನು ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ದ ಲೈಫ್ ಆಫ್ ಅಸೆಟ್, ದಟ್ ಈಸ್ ದ ಲೈಫ್ ಆಫ್ ದಿ ಪ್ರಾಜೆಕ್ಟ್ಸ್. ಸೊ ಮಿನಿಮಮ್ ಎಷ್ಟಿದೆ 2 years, ಮ್ಯಾಕ್ಸಿಮಮ್ 10 years, ರೈಟ್. ಸೊ 1 to 10 years ಹಾಕೊಳ್ತೀನಿ ನಾನು, 1 to 10 years ವರೆಗೂ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ 1 to 10 years. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ಆಸ್ ಯೂಶುವಲ್ ಯು ನೋ ಹೌ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ರೈಟ್. ಸೊ ದಟ್ ಈಸ್ 12% ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ 1 divided by 1.12. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಇಯರ್ 0.893 ಬರುತ್ತೆ. ಸೊ ಸೆಕೆಂಡ್ ಇಯರ್ 0.797 ಬರುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ 0.712, ನೆಕ್ಸ್ಟ್ 0.636, ನೆಕ್ಸ್ಟ್ 0.567, ನೆಕ್ಸ್ಟ್ 0.507, next 0.452, next 0.404. okay, next ninth year 0.361, next 0.322. okay, so these are the present value factors. ಓಕೆ, ಸೊ ಜಸ್ಟ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವ ತರ ನಾವು ಕ್ಯಾಪಿಟಲ್ ರೇಷನಿಂಗ್ ಅಲ್ಲಿ ಈ ತರ ಕೊಟ್ರೆ, ಎರಡು ಲೈಫ್ ಕಂಪ್ಲೀಟ್ ಲೈಫ್ ಆಫ್ ದ ಪ್ರಾಜೆಕ್ಟ್ ಒಂದು ಟೋಟಲ್ ಆಗಿ ಏನಾದ್ರು ಅಮೌಂಟ್ ಕೊಟ್ರೆ ಯಾವ ತರ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಾವು ತಗೊಳ್ಳೋದು ಅಂತ. ಓಕೆ, ಸೊ ಈಗ ಫಸ್ಟ್ ಕ್ವಶನ್ ಬೇಸ್ ಮೇಲೆ ನಾವು ಸಾಲ್ವ್ ಮಾಡ್ತಿದೀವಿ. ಸಿ, ರ್ಯಾಂಕ್ ದ ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, ರೈಟ್. ಸೊ ಈಗ ನಾನು ಇಲ್ಲಿ ಹೆಡ್ಡಿಂಗ್ ಏನು ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಕಂಪ್ಯೂಟೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸೇಮ್ ಹಾಕೊಳ್ತೀನಿ. ಓಕೆ, ಸೊ ಕಂಪ್ಯೂಟೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈ ತರ ಹಾಕೊಳ್ತಿದ್ದೀನಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ರೈಟ್. ಸೊ ಪ್ರಾಜೆಕ್ಟ್, ಎಸ್, ಓಕೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ಸ್ನ ನಾನು ತಗೊಳ್ತಿದ್ದೀನಿ. ಸೊ ಎ ಬಿ ಸಿ ಡಿ, ಕಂಪ್ಯೂಟೇಷನ್ ಆಫ್ ನೆಟ್ ಪ್ರೆಸೆಂಟ್. ಓಕೆ, ಎ ಬಿ ಸಿ ಡಿ ಇ. ಓಕೆ, ಸೊ ಟೋಟಲ್ ಎಷ್ಟು ಪ್ರಾಜೆಕ್ಟ್ಸ್ ಇದೆ? ಟೋಟಲ್ 5 ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ. ಓಕೆ, ಸೊ ದಿಸ್ ಈಸ್ ಔಟ್ಫ್ಲೋ. ಸೊ ಆಸ್ ಇಟ್ ಈಸ್ ನಾನು ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. ಸೊ 3 lakhs, ನೆಕ್ಸ್ಟ್ 2 lakhs, ನೆಕ್ಸ್ಟ್ ಅಗೈನ್ 2 lakhs ಇದೆ, ನೆಕ್ಸ್ಟ್ 1 lakhs ಇಸ್ ದ ಇನಿಷಿಯಲ್ ಔಟ್ಫ್ಲೋ. ನೆಕ್ಸ್ಟ್ ಪ್ರಾಜೆಕ್ಟ್ ಹೀಗೆ 3 lakhs. ದೀಸ್ ಆರ್ ದ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ. ಆ ಪ್ರಾಜೆಕ್ಟ್ ಅಲ್ಲಿ ನಾವು ಅಥವಾ ಪ್ರಾಜೆಕ್ಟ್ ಎಂಟರ್ ಆಗ್ಬೇಕಂತಂದ್ರೆ ಇಷ್ಟು ಸ್ಪೆಂಡ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಕೊಡ್ತಿದ್ದಾನೆ? ಲೈಫ್ ಆಫ್ ದಿ ಪ್ರಾಜೆಕ್ಟ್. ಸೊ ಲೈಫ್ 2 years, 5 years, 3 years, 9 years, 10 years. ಸೊ ತುಂಬಾ ಈಸಿ ಇರುತ್ತೆ ಕ್ಯಾಪಿಟಲ್ ರೇಷನಿಂಗ್ ಪ್ರಾಬ್ಲಮ್. ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್, ದಟ್ಸ್ ಇಟ್. ಓಕೆ, ಸೊ ಈಗ ಲೈಫ್ ಆಫ್ ದಿ ಪ್ರಾಜೆಕ್ಟ್. ಸೊ ಇನ್ ಇಯರ್ಸ್ ಬೇಕಾದ್ರೆ ಅದನ್ನು ಬರ್ಕೊಳ್ಳಿ, ಇನ್ ಇಯರ್ಸ್. ಓಕೆ, ಸೊ ಈಗ ಲೈಫ್ ಆಫ್ ದಿ ಪ್ರಾಜೆಕ್ಟ್ ಇನ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಈಗ ಇಯರ್ ಎಂಡ್ ಕ್ಯಾಶ್ ಇನ್ಫ್ಲೋಸ್ನ ನಾವು ತಗೊಳ್ತಿದ್ದೀವಿ. ಸೊ ಈಗ ಇಲ್ಲಿ ಅಸೆಟ್ ಅಂತ ಮೆನ್ಷನ್ ಮಾಡಿಲ್ಲ. ಡೋಂಟ್ ಕನ್ಫ್ಯೂಸ್ ವಿತ್ ದ ಡಿಪ್ರಿಸಿಯೇಷನ್ ಫ್ಯಾಕ್ಟರ್. ಡಿಪ್ರಿಸಿಯೇಷನ್ ತಗೋಬೇಕಾ ತಗೋಬಂದ ಸ್ಟಾರ್ಟಿಂಗ್ ಇಂದ ಹೇಳ್ತಿದ್ದೀನಿ. ಇನ್ ಕೇಸ್ ಅಸೆಟ್ ಅಂತ ಮೆನ್ಷನ್ ಆಗಿದ್ರೆ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ನ ತಗೊಂಬನ್ನಿ. ಇಲ್ಲ ಅಂತ ಹೇಳಿದ್ರೆ ಏನ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ ಅದನ್ನೇ ನೀವು ಟ್ರೀಟ್ ಮಾಡಿ. ಬಟ್ ಯು ಹ್ಯಾವ್ ಟು ಸಿ, ಬಟ್ ದ ಕ್ಯಾಶ್ ಇನ್ಫ್ಲೋಸ್ ಇಸ್ ಗಿವನ್ ಬಿಫೋರ್ ಟ್ಯಾಕ್ಸ್ ಆರ್ ಆಫ್ಟರ್ ಟ್ಯಾಕ್ಸ್ ಅಂತ ನೋಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಒಂದು ಪ್ರಾಬ್ಲಮ್ ಮಾಡಿಸಿದೀನಿ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರೋದಕ್ಕೆ. ಓಕೆ, ಸೊ ಈಗ ಇಯರ್ ಎಂಡ್ ಕ್ಯಾಶ್ ಫ್ಲೋ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ನೀವು ಬೇಕಾದ್ರೆ ಇಯರ್ ಎಂಡ್ ಕ್ಯಾಶ್ ಫ್ಲೋ ಅಂತಾನು ತಗೋಬಹುದು, ಅಥವಾ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ಬಿಟ್ಟು ನೀವು ತಗೋಬಹುದು. ಓಕೆ, ಸೊ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ? 1,87,600 ಇಸ್ ದ ಫಸ್ಟ್ ಪ್ರಾಜೆಕ್ಟ್ ಕ್ಯಾಶ್ ಇನ್ಫ್ಲೋ ಫಾರ್ 2 years. ಕಂಪ್ಲೀಟ್ 2 yearsಗೆ 1,87,600 ಬಂದಿದೆ. ಸೊ ಸೆಕೆಂಡ್ ಇಯರ್ 66,000, ಥರ್ಡ್ ಇಯರ್ 1 lakh. ಥರ್ಡ್ ಇಯರ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಸಿಗೆ ಟೋಟಲ್ 3 yearsಗೆ 1 lakhs ಬಂದಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಡಿಗೆ ಟೋಟಲ್ 9 yearsಗೆ ಎಷ್ಟು ಬಂದಿದೆ? 20,000 ಬಂದಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಇಗೆ ಟೋಟಲ್ 10 yearsಗೆ 66,000 ಬಂದಿದೆ. ಸೊ ದೀಸ್ ಆರ್ ದ ಕ್ಯಾಶ್ ಇನ್ಫ್ಲೋಸ್. ಓಕೆ, ಸೊ ಈಗ ಈಸಿಯಾಗಿ ನೀವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಯು ನೋ ದ ಫಾರ್ಮುಲಾ ಇಯರ್, ರೈಟ್? ಸೊ ವಾಟ್ ಈಸ್ ದ ಫಾರ್ಮುಲಾ? ಇಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ
ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ಬಟ್ ನಮ್ಗೆ ಇಲ್ಲಿ ಪ್ರೆಸೆಂಟ್ ಕ್ಯಾಶ್ ಇನ್ಫ್ಲೋಸ್ ಮಾತ್ರ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಲೆಟ್ ಸಿ ಹೌ ಟು ಮಲ್ಟಿಪ್ಲೈ ದಿಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಸೊ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್? ಪ್ರೆಸೆಂಟ್ ವ್ಯಾಲ್ಯೂ ಅಟ್ 12% ಕೊಟ್ಟಿದ್ದಾರೆ. ಓಕೆ, ಸೊ ಅಟ್ 12% ಅಂತ ಹೇಳಿದ್ರೆ ಈಗ ವಾಟ್ ಈಸ್ ದ ಲೈಫ್ ಆಫ್ ಪ್ರಾಜೆಕ್ಟ್ ಎ? ಪ್ರಾಜೆಕ್ಟ್ ಎದು ಲೈಫ್ ಏನು? 2 years ಅಲ್ವಾ? ಸೊ ಈಗ ನಾವು ಟೋಟಲ್ 2 yearsದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇಲ್ಲಿ ಅಪ್ಲೈ ಮಾಡಬೇಕು. ಅಂದ್ರೆ ಆನ್ಯುಟೀಸ್, ಇಟ್ ಈಸ್ ನಥಿಂಗ್ ಬಟ್ ಆನ್ಯುಟೀಸ್, ರೈಟ್? ಸೊ ಈಗ ನೋಡಿ ಈ 2 yearsದು ನಾವು ಇಲ್ಲಿ ತಗೋಬೇಕು. ಸೊ 2 years ತಗೋಬೇಕಂತ ಹೇಳಿದ್ರೆ ನೋಡೋಣ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂಡ್ ಸೆಕೆಂಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾನು ತಗೊಳ್ತಿದ್ದೀನಿ. ಓಕೆ, ಸೊ ಇಲ್ಲಿ 1.69 ಇದೆ. ಸೊ ಇನ್ನೂ ಬೇಕಾದ್ರೆ ನಿಮಗೆ ಡೆಸಿಮಲ್ಸ್ ಆದಮೇಲೆ 3 digits ಬೇಕಂದ್ರೂ ತಗೋಬಹುದು. 1.690. ಸೊ ಈಗ 2 yearsದು ಆನ್ಯುಟಿ ಎಷ್ಟು ಬಂದಿದೆ? 1.690. ಓಕೆ, ಸೊ ಈಗ 2 yearsದು ಆನ್ಯುಟಿ ಕನ್ಸಿಡರ್ ಮಾಡಿದ್ವಿ. ಇದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಬಟ್ ಟೋಟಲ್ 2 yearsಗೆ 1.690. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 5 yearsಗೆ. ಟೋಟಲ್ 5 yearsಗೆ ಅಂತ ಹೇಳಿದ್ರೆ ಈ ಟೋಟಲ್ 5 yearsದು ಆ್ಯಡ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಟೇಬಲ್ ಅಲ್ಲಿ ನೋಡ್ಕೋಬಹುದು. ಓಕೆ, ನಾನು ಟೇಬಲ್ ಅಲ್ಲಿ ನೋಡ್ಕೊಳ್ಳೋದು ಯಾವ ತರ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಬಟ್ ಈ ತರ ಮಾಡಿದ್ರೆ ನಿಮಗೂ ನಾಲೆಡ್ಜ್ ಬರುತ್ತಲ್ವಾ. ಸೊ ಇಸ್ ಈಕ್ವಲ್ ಟು ಸಮ್. ಸೊ ಟೋಟಲ್ 5 yearsದು ಆನ್ಯುಟಿ ಅಂದ್ರೆ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ 5 yearsದು ಬರುತ್ತೆ. ಓಕೆ, ಸೊ ವಾಟ್ ಈಸ್ ದ ಆನ್ಯುಟಿ ಫ್ಯಾಕ್ಟರ್? ದಟ್ ಈಸ್ ಆನ್ಯುಟಿ ವ್ಯಾಲ್ಯೂ ಅಟ್ ಫಾರ್ ದಿ 5 years ಅಂತ ಹೇಳಿದ್ರೆ 3.605 ಬರುತ್ತೆ. ಓಕೆ, ಸೊ ಸಿಮಿಲರ್ಲಿ ಈಗ 3 yearsಗೆ ಮಾಡ್ಕೋಬೇಕು. ಸೊ 3 years ಅಂತ ಹೇಳಿದ್ರೆ ಟೋಟಲ್ 3 years ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ, ಡೈರೆಕ್ಟ್ ಆಗಿ ಆನ್ಯುಟಿ ವ್ಯಾಲ್ಯೂಸ್. ಸೊ ಆ ತರ ನೀವು ಮಾಡ್ಕೋಬಹುದು. ಸೊ ಈಗ 3rd yearಗೆ ಅಂದ್ರೆ ಟೋಟಲ್ 3 yearsಗೆ ಎಷ್ಟು ಬರ್ತಿದೆ? 2.402. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೋಟಲ್ 9 yearsಗೆ. ಸೊ ಈಗ ಟೋಟಲ್ 9 yearsಗೆ ಅಂದ್ರೆ ಎಲ್ಲ ಇಯರ್ಸ್ಗೂ ಎಷ್ಟು ಬರುತ್ತೆ ಟೋಟಲ್ ಆನ್ಯುಟಿ? ಸೊ ಎಲ್ಲಾನು ಆ್ಯಡ್ ಮಾಡ್ಕೊಂಡ್ರೆ ನೀವು ಕ್ಯಾಲ್ಕುಲೇಟರಲ್ಲಿ ಜನರಲ್ ಆಗಿ ಮಾಡಿ. ಸೊ ಈ ಪಾಯಿಂಟ್ಸ್ನ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಮಾಡಿಕೊಂಡು ಒಂದೊಂದೇ ಪ್ರೆಸ್ ಮಾಡ್ಕೊಂಡಿರ್ಬೇಡಿ ಕ್ಯಾಲ್ಸಿನಲ್ಲಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಟೋಟಲ್ 5.329. ಸೊ ಟೋಟಲ್ 5.329 ಬಂದಿದೆ. ನೆಕ್ಸ್ಟ್ ಟೋಟಲ್ 10 yearsಗೆ. ಸೊ ಟೋಟಲ್ 10 yearsಗೆ ಅಂತ ಹೇಳಿದ್ರೆ ಸಿ ಸಮ್ ಈಕ್ವಲ್ ಟು ಟೋಟಲ್ 10 yearsಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟು? 5.651 ಬಂದಿದೆ. ಓಕೆ, ಸೊ ದೀಸ್ ಆರ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆನ್ಯುಟಿ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಇಲ್ಲಿ ಬೇಕಾದ್ರೆ ನೀವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇನ್ಸ್ಟೆಡ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆನ್ಯುಟಿ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಬೇಕಾದ್ರೆ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ನೋಟ್ಸ್ ಅಲ್ಲಿ ಬರೆಯುವಾಗ ನಾನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಸೊ ನೋ ಇಶ್ಯೂಸ್ ಇನ್ ಮೆನ್ಷನಿಂಗ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆನ್ಯುಟಿ ಫ್ಯಾಕ್ಟರ್. ಬಟ್ ಕರೆಕ್ಟ್ ಆಗಿ ನೀವು ಯಾವ್ದನ್ನ ಹಾಕೊಳ್ತಿದೀವಿ ಅನ್ನೋದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕು. ಓಕೆ, ಸೊ ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆನ್ಯುಟಿ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಆನ್ಯುಟಿ ಫ್ಯಾಕ್ಟರ್ ಅಟ್ 12%, ಆನ್ಯುಟಿ ಫ್ಯಾಕ್ಟರ್ ಅಟ್ 10%. ಸೊ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮಗೆ ಬರುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಯಾವ ತರ? ಇಸ್ ಈಕ್ವಲ್ ಟು ಈ 1,87,600 ಇಂಟು ಆನ್ಯುಟಿ ಫ್ಯಾಕ್ಟರ್ ಅಂದ್ರೆ ಕಾಂಪೌಂಡೆಡ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ನಮಗೆ ಬರುತ್ತೆ. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಲ್ಲಿ ನಾವು ಯಾವ್ದನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಏನಿದೆ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ದು, ಇದರಲ್ಲಿ ಈ ಕ್ಯಾಶ್ ಔಟ್ಫ್ಲೋನ ನಾವು ಡಿಡಕ್ಟ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಸಿ ಇಲ್ಲೇ ಟೇಬಲ್ ಬೇಸ್ ಮೇಲೆ ನಾನು ಮಾಡ್ತಿದ್ದೀನಿ. ಡಿಫ್ರೆಂಟ್ ಫಾರ್ಮುಲಾಸ್ ಹಾಕಿ ಸಪ್ರೇಟ್ ಆಗಿ ಮಾಡ್ಕೊಂಡ್ರೆ ಅದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ದಿ ಪ್ರಾಜೆಕ್ಟ್ ಎ ಎಷ್ಟಿದೆ? 3,17,044 ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಎಷ್ಟಿದೆ ಅಂದ್ರೆ ಇನಿಷಿಯಲ್ ಇಯರ್ಗೆ 1 ಅಲ್ವಾ. ಸೊ ಜಸ್ಟ್ ಯು ಹ್ಯಾವ್ ಟು ಗಿವ್ ಎ ನೋಟ್, ದಟ್ಸ್ ಇಟ್. ಸೊ ಲಾಸ್ಟ್ ಅಲ್ಲಿ ಬೇಕಾದ್ರೆ ನೋಟ್ಸ್ ಕೊಡ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೋ ಆ ತರ ಮಾಡಿ, ತುಂಬಾ ಲೆಂತಿ ಆಗುತ್ತೆ ಆ ತರ ಮಾಡಿದ್ರೆ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ ಎಷ್ಟು ಬರುತ್ತೆ? 17,000
44. ಸೊ ಅದೇ ತರ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ minus 2 lakhs and 2,40,200 minus 2 lakhs. Next 1,65,000, sorry, 1,06,580 minus 1 lakhs. Next 3,72,966 minus 3 lakhs ಮಾಡಿದ್ರೆ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವೆಶನ್ ಅಲ್ಲಿ ಆಫ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಯಾಕೆ ಆಫ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸಿ ರ್ಯಾಂಕ್ ದ ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತ ಕೇಳಿದ್ದಾನೆ. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ ಮೇಲೆ ರ್ಯಾಂಕ್ ಮಾಡ್ಬಿಡೋಣವಾ? ಓಕೆ, ರ್ಯಾಂಕಿಂಗ್. ಸೊ ರ್ಯಾಂಕಿಂಗ್ ಬಂದ್ಬಿಟ್ಟು ನೋಡಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವುದು ಜಾಸ್ತಿ ಇದೆ? 72,966. ಸೊ ಇದಕ್ಕೆ ರ್ಯಾಂಕ್ 1 ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ 40,200. ಸೊ ಇದಕ್ಕೆ ರ್ಯಾಂಕ್ 2 ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಥರ್ಡ್ ರ್ಯಾಂಕ್ ಯಾವ್ದಿದೆ? 37,930, ರೈಟ್? ಸೊ ಥರ್ಡ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ. ನೆಕ್ಸ್ಟ್ 17,044, ದಿಸ್ ಇಸ್ ಅ ಫೋರ್ತ್ ರ್ಯಾಂಕ್. ನೆಕ್ಸ್ಟ್ ಫೈನಲಿ ಇಟ್ ಈಸ್ ಎ ಫಿಫ್ತ್ ರ್ಯಾಂಕ್. ಸೊ ಬೇಸ್ಡ್ ಆನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾನು ರ್ಯಾಂಕಿಂಗ್ ಮಾಡಿದ್ದು ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನಾವು ರ್ಯಾಂಕಿಂಗ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಕಂಪ್ಯೂಟ್ ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್? ಅಲ್ಟಿಮೇಟ್ಲಿ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ ಅಲ್ಲಿ ಮೈನಸ್ ಮಾಡ್ತೀವಿ, ಇಲ್ಲಿ ಡಿವೈಡ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣವಾ? ಎಸ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ನೀವು ನೋಟ್ಸ್ ಅಲ್ಲಿ ಬರೆಯುವಾಗ ವ್ಯಾಲ್ಯೂಸ್ನ ಬರೆದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ಗೆ ಓದ್ಕೊಳ್ಳುವಾಗ ಕನ್ಫ್ಯೂಷನ್ಸ್ ಆಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು? 3,17,044 ಡಿವೈಡೆಡ್ ಬೈ 3 lakhs ಅಂತ ಬರ್ಕೊಂಡು ಈಸ್ ಈಕ್ವಲ್ ಟು ಹಾಕೊಂಡು ಈ ವ್ಯಾಲ್ಯೂನ ಬರ್ಕೊಳ್ಳಿ. ದಟ್ ಈಸ್ 1.06. ಓಕೆ, ಸೊ ಇಲ್ಲಿ ನಾನು ಒಂದು 3 digitsನ ತಗೊಳ್ತೀನಿ ಸಾಕು. ಓಕೆ, 3 digitsನ ತಗೊಳ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮಾಡ್ಕೊಡ್ತೀನಿ ನೋಡಿ, ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ 1.18, ಓಕೆ 190. ಓಕೆ, ಸೊ ಇಲ್ಲಿ ನೋಡಿ ಯಾವುದು ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿಲ್ಲ. ಓಕೆ, ಯಾವುದು ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಬಂದಿಲ್ಲ. ಸೊ ದಟ್ಸ್ ವೈ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಆಲ್ವೇಸ್ ಮೋರ್ ದ್ಯಾನ್ 1. ಇಫ್ ಇನ್ ಕೇಸ್ ಏನಾದರೂ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಾದರೂ ಬಂದರೆ ಇದು ಬಿಲೋ 1 ಇರುತ್ತೆ. ಓಕೆ, ಸೊ ಅದನ್ನ ನೋಡಿಕೊಂಡು ನೀವು ಮಾಡ್ತಾ ಹೋಗಬೇಕು. ಓಕೆ, ಸೊ ದೀಸ್ ಆರ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ ಈಗ ರ್ಯಾಂಕಿಂಗು ನಾವು ಮಾಡಿದ್ದೀವಿ, ಬೇಸ್ಡ್ ಆನ್ NPV ರ್ಯಾಂಕಿಂಗ್ ಮಾಡಿದ್ದೀವಿ. ಈಗ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನಾವು ರ್ಯಾಂಕ್ ಮಾಡಬೇಕು. ಓಕೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ರ್ಯಾಂಕ್ ಮಾಡೋಣವಾ? ಓಕೆ, ಸಿ ಯಾವುದು ಫಸ್ಟ್ ಇದೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್? 1.24 is 1.24. So this is the rank 1. Next 1.2. So this is the rank 2. So project C ಬಂದು ಸೆಕೆಂಡ್ ರ್ಯಾಂಕ್ ತಗೊಂಡಿದೆ. ನೆಕ್ಸ್ಟ್ 1.190. ಸೊ ಪ್ರಾಜೆಕ್ಟ್ B ಬಂದ್ಬಿಟ್ಟು ಥರ್ಡ್ ರ್ಯಾಂಕ್. ನೆಕ್ಸ್ಟ್ 1.057, 1.066. ಸೊ ದಿಸ್ ಇಸ್ ದ ಫೋರ್ತ್ ರ್ಯಾಂಕ್ ಅಂಡ್ ದಿಸ್ ಇಸ್ ದ ಫಿಫ್ತ್ ರ್ಯಾಂಕ್. ಓಕೆ, ಸೊ ಇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೆ ರ್ಯಾಂಕಿಂಗ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ಗೆ ಸೊಲ್ಯೂಷನ್ ಇಷ್ಟು. ಬೇಸ್ಡ್ ಆನ್ NPV ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ರ್ಯಾಂಕ್ನ ಮಾಡ್ಕೊಂಡಿದ್ದೀವಿ ಅಂಡ್ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ರ್ಯಾಂಕ್ನ ಮಾಡ್ಕೊಂಡಿದ್ದೀವಿ. ಸೊ ಜಸ್ಟ್ ಯು ಹ್ಯಾವ್ ಟು ಅನಲೈಸ್ ದಿ ಕಾನ್ಸೆಪ್ಟ್. ಓಕೆ, ಏನು ಕೊಟ್ಟಿದ್ದಾರೆ ಅದನ್ನು ಪರ್ಫೆಕ್ಟಾಗಿ ಕೇಳಿ ಅಥವಾ ಒಂದು ಪರ್ಫೆಕ್ಟಾಗಿ ಐಡೆಂಟಿಫೈ ಮಾಡಿ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಫಾರ್ಮ್ಯಾಟ್ ಗೊತ್ತಿದೆ ಅಥವಾ ಫಾರ್ಮುಲಾ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆ್ಯಸ್ ಇಟ್ ಈಸ್ ಏನಿದೆಯೋ ಸ್ಟೆಪ್ ಬೈ ಸ್ಟೆಪ್ ಏನು ಓದಿರ್ತಿರೋ ಮಕ್ಕಿ ಅದನ್ನು ಮಾಡ್ತಾ ಹೋಗಬಾರ್ದು. ಫಸ್ಟ್ ಕ್ವೆಶನ್ನ ನೋಡಿ, ಕ್ವೆಶನಲ್ಲಿ ಏನು ಕೇಳಿದ್ರೆ ಅದ್ರ ಪ್ರಕಾರ ಸಾಲ್ವ್ ಮಾಡ್ತಾ ಬನ್ನಿ. ಆಗಲೇ ನಾವು ಕಂಪ್ಲೀಟಾಗಿ ಒಂದು ಕಾನ್ಸೆಪ್ಟ್ನ ಕಲಿಯೋದಕ್ಕೆ ಆಗೋದು. ಓಕೆ, ಸೊ ಈಗ ನಾನು ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆನಿಟಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿಮಗೆ ಕ್ಯಾಲ್ಕುಲೇಟರಲ್ಲಿ ಹೇಳಿದ್ದೀನಿ. ಸೊ ಅದೇ ಥರ ಒಂದ್ಸರಿ ನೀವು ಆನಿಟಿ ಟೇಬಲ್ ಏನು ಕೊಟ್ಟಿದ್ದೀವಿ, ಟೇಬಲ್ ಸ್ಟ್ಯಾಟಿಸ್ಟಿಕಲ್ ಟೇಬಲ್, ಅದರಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಬೇಸ್ ಮೇಲೆ ನಮಗೆ ರ್ಯಾಂಕಿಂಗ್ನ ಮಾಡ್ಕೊಂಡಿದ್ದೀವಿ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೆ ನಾವು ರ್ಯಾಂಕಿಂಗ್ನ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈಗ ಫಸ್ಟ್ ಕ್ವೆಶನ್ ಫಿನಿಶ್ ಆಗಿದೆ. ಸೊ ರ್ಯಾಂಕ್ ದಿ ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ NPV ಮೆಥಡ್. ಸೊ ಫಸ್ಟ್ ಕ್ವೆಶನ್ ಕಂಪ್ಲೀಟ್ ಆಗಿ ನಾವು ಫಿನಿಶ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು,
ಸೊ ಇಲ್ಲಿ ನಾವು ಫಸ್ಟ್ ಕ್ವೆಶನ್ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಕಂಪ್ಯೂಟೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತೆಲ್ಲ ತಗೊಳ್ಳಿ. ಸೊ ಈಗ ಸೆಕೆಂಡ್ ಕ್ವೆಶನ್ ಏನು, ಡಿಟರ್ಮೈನ್ ದಿ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್. ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ನ ಡಿಟರ್ಮೈನ್ ಮಾಡಿ ಅಂತ ಹೇಳಿದ್ರೆ, ಈ ರ್ಯಾಂಕಿಂಗ್ ಮಾಡೋದೇ ನಾವು ಯಾವ್ದ್ರ ಮೆಥಡ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ರೇಷನಿಂಗ್ ಮೆಥಡ್. ಸೊ ಕ್ಯಾಪಿಟಲ್ ರೇಷನಿಂಗ್ ಮೆಥಡ್ ಅಲ್ಲಿ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದ್ರ ಬೇಸ್ ಮೇಲೆ ನಾವು ಕಾಂಬಿನೇಷನ್ ಆಫ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಬಡ್ಜೆಟ್. ಸಿ ವಾಟ್ ಈಸ್ ದ ಕ್ಯಾಪಿಟಲ್ ಬಡ್ಜೆಟ್ ಅವೈಲಬಲ್, ಎಷ್ಟು ನಮ್ಮ ಹತ್ರ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 4 lakhs. So the limited investment funds of rupees is 4 lakhs. So available capital is 4 lakhs. ಈ 4 lakhs ಬೇಸ್ ಮೇಲೆ ಈ 4 lakhs ನಮ್ಮ ಹತ್ರ ಇದೆ. ಈ 4 lakhs ಇಂದ ಎಷ್ಟು ಇನ್ವೆಸ್ಟ್ಮೆಂಟ್ ನ ಚೂಸ್ ಮಾಡ್ಕೋಬಹುದು, ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಯಾವ್ದಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಕೋಬೇಕು ಅಥವಾ ಸಾಲ್ವ್ ಮಾಡಬೇಕು. ಸೊ ಈಗ ಸೆಕೆಂಡ್ ಕ್ವೆಶನ್ ನ ಸಾಲ್ವ್ ಮಾಡೋಣ, ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸೆಕೆಂಡ್ ಕ್ವೆಶನ್ ಏನಂತ ತಗೊಳ್ತೀರಾ ಅಂತ ಹೇಳಿದ್ರೆ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಓಕೆ, ಸೊ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್. ಸೊ ಈಗ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಅಂತ ಹೇಳಿದ್ರೆ ಇಲ್ಲಿ ಬೇಕಾದ್ರೆ ನಾವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳೋಣ. ಓಕೆ, ಸೊ ಅವೈಲಬಲ್ ಕ್ಯಾಪಿಟಲ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಅವೈಲಬಲ್ ಕ್ಯಾಪಿಟಲ್ ಫಾರ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನಮ್ಮ ಹತ್ರ, ಸೊ 4 lakhs ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬರ್ಕೊಳ್ಳೋಣ ಬೇಕಾದ್ರೆ, ಯಾಕಂದ್ರೆ ರೆಫರೆನ್ಸ್ಗೆ ಈಸಿ ಆಗುತ್ತೆ ಮತ್ತೆ ವ್ಯಾಲ್ಯೂಯೇಷನ್ ಮಾಡೋವಾಗಲೂ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಬೇಗ. ಓಕೆ, ಸೊ ಈಗ ಅವೈಲಬಲ್ ಕ್ಯಾಪಿಟಲ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಈಗ ಜನರಲ್ ಆಗಿ ಈ 4 lakhs ಇಂದ ನಾವು ಡಿಫ್ರೆಂಟ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಯಾವ್ದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ NPV ಮೇಲೆ ರ್ಯಾಂಕ್ ಮಾಡಿದೀವಿ ಮತ್ತೆ ಈ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೇಲೆ ರ್ಯಾಂಕ್ ಮಾಡಿದೀವಿ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಬೇಸ್ಡ್ ಆನ್ NPV ಮಾಡ್ಕೊಳ್ಳೋಣ. NPV ಬೇಸ್ ಮೇಲೆ ಎಷ್ಟು ಪ್ರಾಜೆಕ್ಟ್ಸ್ ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ A ಅಂತ ಕೊಡ್ತಿದ್ದೀನಿ. ಸೊ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ NPV. ಫಸ್ಟ್ NPV ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತಿದ್ದೀನಿ. ಓಕೆ, ಸೊ ಜನರಲ್ ಕಾನ್ಸೆಪ್ಟ್ ಯಾವ್ಯಾವ ಸ್ಟೆಪ್ಸ್ ಯಾವ್ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಯು ಹ್ಯಾವ್ ಟು ನೋ ದಟ್. ಸೊ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು 4 lakhs ಕೊಟ್ಟಿದೆ ಅಂದ್ರೆ ನಮ್ಮ ಹತ್ರ ಇದೆ. ಫಸ್ಟ್ NPV ಮೇಲೆ ಯಾವ್ದಾದ್ರು ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಈಗ ಫಸ್ಟ್ ಹೆಡ್ಡಿಂಗ್ ಏನ್ ತಗೊಳ್ಳೋಣ, ಈಸಿಯಾಗಿ ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಸೊ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾನು ತಗೊಳ್ತಿದ್ದೀನಿ. ಅಂದ್ರೆ ಯಾವ ಪ್ರಾಜೆಕ್ಟ್ ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ಬೇಸ್ಡ್ ಆನ್ NPV ಅಂಡ್ ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಬಡ್ಜೆಟ್. ಸೊ ಪ್ರಾಜೆಕ್ಟ್ ನ ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ನಾನು, ನೋಡ್ಬೇಕು ಯಾವ ಪ್ರಾಜೆಕ್ಟ್ ನನ್ನ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ನನ್ನ 4 lakhs ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಪ್ರಾಜೆಕ್ಟ್ ನ ನಾನು ಡಿಫ್ರೆಂಟ್ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಈ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನನಗೆ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ಈ ಪ್ರಾಜೆಕ್ಟ್ ನ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಹೇಳ್ಬಿಟ್ಟು ಬರೀತೀನಿ. ಇನ್ವೆಸ್ಟ್ಮೆಂಟ್ ಅಮೌಂಟ್. ಓಕೆ, ಸೊ ಈಗ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರ್ಕೊಳ್ತೀನಿ. ಓಕೆ, ಸೊ ಈಗ ಇನ್ವೆಸ್ಟ್ಮೆಂಟ್ ಅಮೌಂಟ್. ಸೊ ಈಗ ಪ್ರಾಜೆಕ್ಟ್ ನ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀನಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ ನೀವು ಸಾಲ್ವ್ ಮಾಡ್ತಾ ಹೋದಂಗೆ ನಿಮ್ಗೆ ಹೆಡ್ಡಿಂಗ್ಸ್ ಏನೇನು ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ನನ್ನ ಹತ್ರ ಎಷ್ಟಿದೆ ಈಗ ಓನ್ಲಿ 4 lakhs ಇದೆ ಬೇಸ್ಡ್ ಆನ್ NPV. ಸೊ NPV ಬೇಸ್ ಮೇಲೆ ನಾನು ಪ್ರಾಜೆಕ್ಟ್ಸ್ ನ ಅಥವಾ ಪ್ರಪೋಸಲ್ಸ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಈಗ NPV ಬೇಸ್ ಮೇಲೆ ಇಲ್ಲಿ ನೋಡ್ಕೊಳ್ಳಿ, NPV ಬೇಸ್ ಮೇಲೆ ಯಾವ ಪ್ರಾಜೆಕ್ಟ್ ರ್ಯಾಂಕ್ 1 ಬಂದಿದೆ, ದಟ್ ಈಸ್ ಅಲ್ಟಿಮೇಟ್ಲಿ ಪ್ರಾಜೆಕ್ಟ್ E ಬಂದ್ಬಿಟ್ಟು ರ್ಯಾಂಕ್ 1 ಬಂದಿದೆ. ಈ ರ್ಯಾಂಕ್ 1 ಬಂದಿರೋ ಪ್ರಾಜೆಕ್ಟ್ E ಏನಿದೆ ಅದನ್ನ ನಾನು ಸೆಲೆಕ್ಟ್ ಮಾಡಲೇಬೇಕು ಬೇಸ್ಡ್ ಆನ್ NPV, ರೈಟ್. ಬಟ್ ಐ ಹ್ಯಾವ್ 4 lakhs ಇದೆ, ನನ್ನ ಹತ್ರ 4 lakhs ಇದೆ. 4 lakhs ಅಲ್ಲಿ ಈ ಪ್ರಾಜೆಕ್ಟ್ ನ ನಾನು ತಗೋಬೋದಾ? ಎಸ್, ಅಲ್ಟಿಮೇಟ್ಲಿ ನಾವು ತಗೋಬಹುದು. ಬಿಕಾಸ್ ಆ ಪ್ರಾಜೆಕ್ಟ್ ಈಗ ಬೇಕಾಗಿರೋದು 3 lakhs ಮಾತ್ರ ಅಲ್ವಾ. ಸೊ ಅಲ್ಟಿಮೇಟ್ಲಿ ಈಗ ನಾನು ಪ್ರಾಜೆಕ್ಟ್ E ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಪ್ರಾಜೆಕ್ಟ್ E ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಪ್ರಾಜೆಕ್ಟ್ E ನ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ 4 lakhs ಇದೆ. ಸೊ 4 lakhs ಅಲ್ಲಿ 3 lakhs ಬಂದ್ಬಿಟ್ಟು ಈ ಪ್ರಾಜೆಕ್ಟ್ಗೆ ನಾನು ಕೊಡಬೇಕು, ಪ್ರಾಜೆಕ್ಟ್ E ಗೆ ಕೊಡಬೇಕು. ಓಕೆ, ಸೊ ಪ್ರಾಜೆಕ್ಟ್ E ಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಿ ಅಲೋಕೇಟೆಡ್ ಬಡ್ಜೆಟ್. ಸೊ 4 lakhs ಅಲ್ಲಿ 3 lakhs ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಏನ್ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಓಕೆ, ಸೊ ಹೆಡ್ಡಿಂಗ್ ಬಂದ್ಬಿಟ್ಟು
Okay, so allocated budget from 4 lakh. ಸೊ ಎಷ್ಟು ಅಲೋಕೇಟ್ ಮಾಡ್ತಿದ್ದೀನಿ 4 lakhs ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೆಡ್ಡಿಂಗ್ ತಗೊಳ್ತಿದ್ದೀನಿ. ಓಕೆ, ಸೊ ನನಗೆ ಕನ್ವಿನಿಯೆಂಟ್ ಆಗಿದೆ ಅಥವಾ ನಿಮಗೂ ಕನ್ವಿನಿಯೆಂಟ್ ಆಗಿರುತ್ತೆ ಅನಿಸುತ್ತೆ ನನಗೂ. ಸೊ ಅದೇ ಥರ ನಾನು ಇಲ್ಲಿ ತಗೊಳ್ತಿದ್ದೀನಿ. ಸೊ 4 lakhs. ಓಕೆ, ಸೊ ಈಗ ನನ್ನ ಹತ್ರ ಎಷ್ಟಿತ್ತು 4 lakhs ಅಲ್ವಾ. ಸೊ 4 lakhs ಅಲ್ಲಿ ಪ್ರಾಜೆಕ್ಟ್ ಹೀಗೆ ನಾನು ಎಷ್ಟು ಕೊಡ್ತಿದ್ದೀನಿ, ದಟ್ ಈಸ್ 3 lakhs ಕೊಡ್ತಿದ್ದೀನಿ. ಓಕೆ, ಸೊ 3 lakhs ಕೊಡ್ತಿದ್ದೀನಿ. ನೆಕ್ಸ್ಟ್ 3 lakhs ಏನಾದರೂ ಕೊಟ್ಟರೆ ನಂತರ ಇನ್ನು ರಿಮೈನಿಂಗ್ ಅಮೌಂಟ್ ಎಷ್ಟಿದೆ, 1 lakh ಇದೆ. ಓಕೆ, ಬೇಕಾದರೆ ನೀವು ಇದೇ ಥರ ಬರ್ಕೋಬೋದು. ಅಲೋಕೇಟೆಡ್ ಬಡ್ಜೆಟ್ ಫ್ರಮ್ 4 lakhs ಎಷ್ಟಿದೆ, 3 lakhs ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೇಕಾದರೆ ಇನ್ನೊಂದು ಹೆಡ್ಡಿಂಗ್ ಬೇಕಾದರೆ ತೊಗೊಂಬಿಡಿ, ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರಿಮೈನಿಂಗ್ ಬಡ್ಜೆಟ್, ರಿಮೈನಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಓಕೆ, ಸೊ ಈಗ ರಿಮೈನಿಂಗ್ ಕ್ಯಾಪಿಟಲ್ ಯಾವುದಿದೆ, ಓಕೆ, ಸೊ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ ನೋಡಿ, ಟೋಟಲ್ 4 lakhs ಇದೆ. 4 lakhs ಅಲ್ಲಿ 3 lakhs ಬಂದ್ಬಿಟ್ಟು ಪ್ರಾಜೆಕ್ಟ್ ಇನ ಸೆಲೆಕ್ಟ್ ಮಾಡ್ತಿದ್ದೀವಿ. ಸೊ ಅಲೋಕೇಟು ಮಾಡ್ತಿದ್ದೀವಿ 3 lakhs. ಇನ್ನು ರಿಮೈನಿಂಗ್ 4 lakhs ಅಲ್ಲಿ 3 lakhs ಹೋದ್ರೆ ಎಷ್ಟಿರುತ್ತೆ ನಮ್ಮ ಹತ್ರ, ಸೊ ಓನ್ಲಿ 1 lakh ಅಲ್ವಾ. ಸೊ 1 lakh ರಿಮೈನಿಂಗ್ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಪ್ರಾಜೆಕ್ಟ್ ಇನ ಕಂಪ್ಲೀಟ್ ಆಗಿ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ ಬೇಸ್ಡ್ ಆನ್ NPV. ನೆಕ್ಸ್ಟ್ ಬೇಸ್ಡ್ ಆನ್ NPV ಸೆಕೆಂಡ್ ಪ್ರಾಜೆಕ್ಟ್ ಯಾವುದು, ಪ್ರಾಜೆಕ್ಟ್ ಸಿ ಪ್ರಾಜೆಕ್ಟ್ ಸಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, 2 lakhs ಬೇಕಾಗುತ್ತೆ ಅಲ್ವಾ. ಸೊ ಬಟ್ ಐ ಹ್ಯಾವ್ ಓನ್ಲಿ 1 lakhs, ದಟ್ ಈಸ್ ಆಫ್ಟರ್ ಸೆಲೆಕ್ಟಿಂಗ್ ದಿ ಪ್ರಾಜೆಕ್ಟ್ ಇ. ಓಕೆ, ಸೊ ಡಿಟರ್ಮೈನ್ ದಿ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ 4 lakhs ಅಲ್ಲಿ 3 lakhs ಪ್ರಾಜೆಕ್ಟ್ ಇನ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ ಬಂದ್ಬಿಟ್ಟು 1 lakh ಮಾತ್ರ ಇದೆ. ಓಕೆ, ಸೊ ಈ 1 lakhನ ನಾವು ಆ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸಿ ಪ್ರಾಜೆಕ್ಟ್ ಸೆಕೆಂಡ್ ರ್ಯಾಂಕ್ ಆಗಿದ್ರು ಅದಕ್ಕೆ ಬೇಕಾಗಿರೋದು ಎಷ್ಟು, 2 lakhs ಬೇಕು. ಬಟ್ ನಮ್ಮ ಹತ್ರ ಇರೋದು ಎಷ್ಟು, ಓನ್ಲಿ 1 lakh. ಸೊ ಈ 1 lakhನ ಬಂದ್ಬಿಟ್ಟು ಬೇರೆ ಪ್ರಾಜೆಕ್ಟ್ ಅಲ್ಲಿ ಯಾವ್ದಾದ್ರಲ್ಲಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ಯು ಹ್ಯಾವ್ ಟು ಕೀಪ್ ದಟ್ 1 lakh ಇನ್ ಯುವರ್ ಅಕೌಂಟ್, ದಟ್ಸ್ ಇಟ್. ಓಕೆ, ಸೊ ಇದರಲ್ಲೂ ಕೆಲವೊಂದು ಸರಿ ಪ್ರಾಬ್ಲಮ್ಸ್ ಅಲ್ಲಿ ಕೊಡ್ತಾರೆ, ಇಫ್ ದ ಪ್ರಾಜೆಕ್ಟ್ ಈಸ್ ಡಿವಿಸಿಬಲ್ and if the project is not divisible. If the project is divisible, for example ಈಗ ಪ್ರಾಜೆಕ್ಟ್ ಸಿ ಬಂದ್ಬಿಟ್ಟು ಡಿವಿಸಿಬಲ್ ಅಂತ ಏನಾದರೂ ಇದ್ರೆ, even though the project C require 2 lakh, ಈ 1 lakh ನ ಅಲೋಕೇಟ್ ಮಾಡಬಹುದು. ಇನ್ನು 1 lakh ಬಂದ್ಬಿಟ್ಟು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರಬೇಕು. ದಟ್ ಈಸ್ ಡಿವಿಸಿಬಲ್ ಅಂತ ಹೇಳಿದ್ರೆ, ಡಿವಿಸಿಬಲ್ ಇಸ್ ನಥಿಂಗ್ ಬಟ್ ಐದರ್ ದ ಪ್ರಾಜೆಕ್ಟ್ ಶುಡ್ ಬಿ ಪಾರ್ಟ್ಲಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಓಕೆ, ಸೊ ಅದನ್ನ ಕಂಪ್ಲೀಟ್ ಆಗಿ ಕೊಡಬೇಕು ಅಂತ ಏನಿಲ್ಲ ಡಿವಿಸಿಬಲ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ. ಸೊ ಈಗ 2 lakhs ಪ್ರಾಜೆಕ್ಟ್ ಸಿಗೆ ಬೇಕಾಗುತ್ತೆ. ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಏನಾದರೂ ಮೆನ್ಷನ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲಿ ನಾವು 2 lakhs ಬದಲು 1 lakh ಕೊಡಬಹುದು. ಇನ್ನು ರಿಮೈನಿಂಗ್ 1 lakh ಪೆಂಡಿಂಗ್ ಇಟ್ಟಿರಬೇಕು, ನೆಕ್ಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು, ದಟ್ಸ್ ಇಟ್. ಓಕೆ, ಸೊ ಈಗ ನಾನು ಈ 1 lakh ಬಂದ್ಬಿಟ್ಟು ಬೇರೆ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಅನದರ್ ಪ್ರಾಜೆಕ್ಟ್. ಸೊ ಐ ಮೆನ್ಷನ್ಡ್ ಇಯರ್ ವಿತ್ ದ ನೋಟ್ ಅಲ್ಲಿ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ದ ರಿಮೈನಿಂಗ್ 1 lakhs. ಸೊ ರಿಮೈನಿಂಗ್ 1 lakhs ನಾನು 1 minute. ಸೊ ರಿಮೈನಿಂಗ್ 1 lakhs ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ರಿಮೈನಿಂಗ್ 1 lakhs ಸೇವ್ಡ್ ಇನ್ ಅಕೌಂಟ್. ಸೊ 1 lakh ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅಕೌಂಟಲ್ಲಿ ಸೇವ್ ಮಾಡ್ಕೊಳ್ತೀನಿ. ಓಕೆ, ಸೊ ನಿಮಗೆ ಏನಾದರೂ ಬೇರೆ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ, ಫಾರ್ ಎಕ್ಸಾಂಪಲ್ 1 lakh ಯಾವುದಿದೆ ನೋಡಿ. ಓಕೆ, ಸೊ ಡಿ ಅಂತ ಇದೆ, ಡಿ ಬಂದ್ಬಿಟ್ಟು 5th ರ್ಯಾಂಕಲ್ಲಿದೆ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ 1 lakh ಡಿ ಪ್ರಾಜೆಕ್ಟ್ನ ತಗೋಬೇಕು ಅಂತ ಹೇಳಿದ್ರೆ ತಗೊಳ್ಳಿ ಡೈರೆಕ್ಟ್ ಆಗಿ. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಈ ಥರ ಬರ್ದಿಡಿ. ಸೊ ರಿಮೈನಿಂಗ್ 1 lakhs ಸೇವ್ಡ್ ಇನ್ ಸೇವಿಂಗ್ಸ್ ಅಕೌಂಟ್ ಆರ್ ಬಿಸ್ನೆಸ್ ಅಕೌಂಟಲ್ಲಿ ಸೇವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ದಿಡಿ, ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಲಿಯರ್ ಆಯಿತು. ಓಕೆ, ಸೊ ಇದು ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇಸ್ಡ್ ಆನ್ NPV ನಾನು ಸೆಲೆಕ್ಟ್ ಮಾಡಿದ್ದಾಯ್ತು. ಸೊ ನೆಕ್ಸ್ಟ್ ಅದೇ ಥರ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನಾನು ಸೆಲೆಕ್ಟ್ ಮಾಡಬೇಕು ಪ್ರಾಜೆಕ್ಟ್ನ. ಓಕೆ, so now take the heading B, that is
based on ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ನಿಯರ್ಲಿ ಸೇಮ್ ಕಾನ್ಸೆಪ್ಟು ಸೇಮ್ ಸೊಲ್ಯೂಷನ್ ಬರುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ದೀಸ್ ಆರ್ ದ ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಓಕೆ, ಸೊ ಹೆಡ್ಡಿಂಗ್ಸು ಸೇಮ್ ತಗೊಳ್ತಿದ್ದೀನಿ. ಓಕೆ, ಸೊ ಸೇಮ್ಸ್ ತಗೊಂಡಿದ್ದೀನಿ ಹೆಡ್ಡಿಂಗ್ಸು. ಸೊ ಈಗ ನೋಡಿ ನನ್ನ ಹತ್ರ ಇರೋ ಬಡ್ಜೆಟ್ ಎಷ್ಟಿದೆ, 4 lakhs. ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ರ್ಯಾಂಕ್ 1 ಯಾವ ಪ್ರಾಜೆಕ್ಟ್ಗೆ ಬಂದಿದೆ, ದಟ್ ಈಸ್ ಸಿ. ರ್ಯಾಂಕ್ 1 ಬಂದ್ಬಿಟ್ಟು ಅಗೈನ್ ಇ. ಸೊ ಪ್ರಾಜೆಕ್ಟ್ ಇನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಪ್ರಾಜೆಕ್ಟ್ ಇಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಬೇಕು, ದಟ್ ಈಸ್ ಅಲ್ಟಿಮೇಟ್ಲಿ 3 lakhs ಬೇಕಾಗುತ್ತೆ. ಓಕೆ, ಸೊ ಪ್ರಾಜೆಕ್ಟ್ ಇನ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ 4 lakhs ಅಲ್ಲಿ ನಾನು ಎಷ್ಟು ಅಲೋಕೇಟ್ ಮಾಡಬೇಕು, ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಅಲೋಕೇಟ್ ದಿ 3 lakhs ಓನ್ಲಿ, ಬಿಕಾಸ್ ದ ಪ್ರಾಜೆಕ್ಟ್ ರಿಕ್ವೈರ್ 3 lakhs ಇಟ್ ಸೆಲ್ಫ್, ರೈಟ್. ಸೊ ಈಗ 4 lakhs ಅಲ್ಲಿ 3 lakhs ಕೊಟ್ಟಿದ್ದೀವಿ ಅಂತ ಅಂದ್ರೆ ನೆಕ್ಸ್ಟ್ ನಮಗೆ ಇನ್ನು ಅಮೌಂಟ್ ರಿಮೈನಿಂಗ್ ಅಮೌಂಟ್ ಎಷ್ಟಿರುತ್ತೆ, ಓನ್ಲಿ 1 lakhs ಮಾತ್ರ ಅಲ್ವಾ. ಟೋಟಲ್ 1 lakhs ನಮ್ಮ ಹತ್ರ ಇದೆ. ಸೊ ಈಗ 4 lakhs ಅಲ್ಲಿ 1 lakhs ಮಾತ್ರ ನಮ್ಮ ಹತ್ರ ರಿಮೈನಿಂಗ್ ಇದೆ. ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸೆಕೆಂಡ್ ರ್ಯಾಂಕ್ ಯಾವುದು, ಪ್ರಾಜೆಕ್ಟ್ ಸಿ ಅಗೈನ್. ಓಕೆ, ಸೊ ರಿಮೈನಿಂಗ್ 1 lakh ಸೇವ್ಡ್ ಇನ್ ಅಕೌಂಟ್, ಆರ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಡಿ. ಯಾಕಂತಂದ್ರೆ ಡಿ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ 1 lakh ಇದೆ, ಬೇಕಾದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಪ್ರಾಜೆಕ್ಟ್ ಡಿ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇಟ್ ಈಸ್ ಯುವರ್ ವಿಶ್, ನೀವು ಸೆಲೆಕ್ಟ್ ಮಾಡಬಾರ್ದು ಅಂತ ಏನಿಲ್ಲ. ಓಕೆ, ಸೊ ಪ್ರಾಜೆಕ್ಟ್ ಡಿ ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಡಿಗೆ 1 lakh ಬೇಕಾಗಿರುತ್ತೆ. ಸೊ ನಾನು ಅಲೋಕೇಟ್ ಮಾಡ್ತಿರೋದು ಎಷ್ಟು ಅಲೋಕೇಟ್ ಮಾಡ್ತಿದ್ದೀನಿ, 1 lakh ಅಲೋಕೇಟ್ ಮಾಡಬೇಕು. ಸೊ 1 lakh ಅಲೋಕೇಟೆಡ್. ಸೊ ರಿಮೈನಿಂಗ್ ಅಮೌಂಟ್ ನನ್ನ ಹತ್ರ ಎಷ್ಟಿರುತ್ತೆ, ಏನು ಇರೋದಿಲ್ಲ, ದಟ್ ಈಸ್ 0. ಸೊ ಇಲ್ಲಿ NE ಅಂತ ಕೊಡ್ಬೋದು ಅಥವಾ ನಿಲ್ ಅಂತ ಕೊಡ್ಬೋದು. ಓಕೆ, ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸೇವ್ ಇನ್ ಯುವರ್ ಅಕೌಂಟ್, ದಟ್ಸ್ ಇಟ್. ಓಕೆ, ಸೊ ಇದು ಸೆಕೆಂಡ್ ಕ್ವೆಶ್ಚನ್ಗೆ ಸೊಲ್ಯೂಷನ್. ಓಕೆ, ಸೊ ಟೇಕ್ ಡೌನ್ ದಿಸ್ ಸೊಲ್ಯೂಷನ್. ಸೆಕೆಂಡ್ ಕ್ವೆಶ್ಚನ್ಗೆ ಸೊಲ್ಯೂಷನ್ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದು ಸೆಕೆಂಡ್ ಕ್ವೆಶ್ಚನ್ ಸೊಲ್ಯೂಷನ್ ತಗೊಂಡ್ಬಿಡಿ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಸೆಲೆಕ್ಟೆಡ್ ಇಫ್ ದ ಕಂಪನಿ ಹ್ಯಾಸ್ ₹5 lakh ಆಸ್ ದ ಸೈಜ್ ಆಫ್ ಕ್ಯಾಪಿಟಲ್ ಬಡ್ಜೆಟ್. ಈಗ 4 lakhs ಇಟ್ಕೊಂಡು ನಾವು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ ಕೇಸ್ ಏನಾದರೂ 5 lakhs ಏನಾದರೂ ಇದ್ರೆ ಆಗ ಯಾವ್ಯಾವ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಓಕೆ, ಸೊ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು. ಸೊ ಲೆಟ್ ಸಿ ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಸೆಲೆಕ್ಟೆಡ್ ಇಫ್ ದ ಕಂಪನಿ ಹ್ಯಾಸ್ ಎ ₹5 lakhs ಆಸ್ ದ ಸೈಜ್ ಆಫ್ ದಿ ಕ್ಯಾಪಿಟಲ್ ಬಡ್ಜೆಟ್. ಸೊ ಥರ್ಡ್ ಕ್ವೆಶ್ಚನ್ ನ ನಾವು ಈಗ ಸಾಲ್ವ್ ಮಾಡಿ ನೋಡೋಣ. ಸೊ ಈ ಸೆಕೆಂಡ್ ಕ್ವೆಶ್ಚನ್ ನ ನೀವು ತಗೊಂಡ್ಬಿಡಿ, ಥರ್ಡ್ ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ಬೇಸ್ಡ್ ಆನ್ NPV. ಸೊ ಸೇಮ್ ಬರುತ್ತೆ. ಸೊ ಸೆಕೆಂಡ್ ಕ್ವೆಶ್ಚನ್ ತಗೊಂಡ್ಬಿಡಿ, ಇಲ್ಲಿ ನಾನು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಸೊ ಇನ್ ಕೇಸ್ ಏನಾದರೂ, ಸೊ ಇದು ಥರ್ಡ್ ಕ್ವೆಶ್ಚನ್, ರೈಟ್. ಸೊ ಥರ್ಡ್ ಕ್ವೆಶ್ಚನ್, ಈ ಡಿಟರ್ಮಿನೇಷನ್ ಆಫ್ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಇಫ್ ದ ಅವೈಲಬಲ್ ಕ್ಯಾಪಿಟಲ್. ಸೊ ಇಲ್ಲಿ ಇಫ್ ಅಂತ ತಗೊಳ್ಳಿ, ಇಫ್ ಥರ್ಡ್ ಕ್ವೆಶ್ಚನ್ ಅಲ್ವಾ. ಸೊ ಇಫ್ ಅವೈಲಬಲ್ ಕ್ಯಾಪಿಟಲ್ ಫಾರ್ ಇನ್ವೆಸ್ಟ್ಮೆಂಟ್ ಈಸ್ ₹5 lakhs ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ ಕೇಸ್ ಏನಾದರೂ 5 lakhs ಏನಾದರೂ ಇದ್ರೆ ಯಾವ ತರ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ತೀರಾ, ಯಾವ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಅಲ್ಟಿಮೇಟ್ಲಿ ಬೇಸ್ಡ್ ಆನ್ NPV ಮೆಥಡ್ ಅಂಡ್ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಥಡ್ ನಾವು ಮಾಡ್ತಿದ್ದೀವಿ. ಓಕೆ, ಬಟ್ ಇಲ್ಲಿ ಕಾನ್ಸೆಪ್ಟ್ ಅಂದ್ರೆ ಎರಡೆರಡು ಪ್ರಾಜೆಕ್ಟ್, ಒಂದೊಂದು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಿದೀವಿ, ಬಟ್ ಇಲ್ಲಿ ಎರಡೆರಡು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡೋ ಸಿಚುವೇಶನ್ ಬರುತ್ತೆ. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್ ನಾವು. ಓಕೆ, ಸಿ ಈಗ ಬೇಸ್ಡ್ ಆನ್ NPV, ಸೊ ಸೇಮ್ 5 lakhs ಇದೆ. ಸೊ ಇಲ್ಲಿ ಫ್ರಮ್ 4 lakhs ಅಲ್ಲ, ಇಲ್ಲಿ 5 lakhs ಅಂತ ಹೇಳ್ಬಿಟ್ಟು ತಗೊಳ್ಳಿ. ಓಕೆ, ಸೊ ಇಲ್ಲಿ 5 lakhs ಇದೆ ನಮ್ಮ ಹತ್ರ. ಸೊ ಈಗ ಟೋಟಲ್ ಬೇಸ್ಡ್ ಆನ್ NPV ನಲ್ಲಿ ರ್ಯಾಂಕ್ ಯಾವ್ದು, ಇ ಇದೆ, ಪ್ರಾಜೆಕ್ಟ್ ಇ. ಸೊ ಬೇಸ್ಡ್ ಆನ್ ಇ, ಸೊ ಪ್ರಾಜೆಕ್ಟ್ ಇ ಬಂದ್ಬಿಟ್ಟು ಎಷ್ಟು ಇನಿಷಿಯಲ್ ಔಟ್ಫ್ಲೋ ಬೇಕು, 3 lakhs ಇದೆ, 3 lakhs ಕೊಟ್ಟಿದ್ದೀವಿ. ಸೊ ಈ 5 lakhs ಅಲ್ಲಿ ಎಷ್ಟು ಅಲೋಕೇಟ್ ಮಾಡಬೇಕು, 3 lakhs ಅಲೋಕೇಟ್ ಮಾಡಬೇಕು. 5 lakhs ಅಲ್ಲಿ 3 lakhs ಪ್ರಾಜೆಕ್ಟ್ ಇಗೆ ಕೊಟ್ಬಿಟ್ರೆ ರಿಮೈನಿಂಗ್ ನಮ್ಮ ಹತ್ರ ಎಷ್ಟಿರುತ್ತೆ, ದಟ್ ಈಸ್ ಓನ್ಲಿ 2 lakhs ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ನಮ್ಮ ಹತ್ರ, 2 lakhs ಮಾತ್ರ. ಓಕೆ, ಸೊ ಈಗ ಈ 2 lakhs ಅಲ್ಲಿ ನಾವು ಬೇರೆ ಪ್ರಾಜೆಕ್ಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸಿ ಸೆಕೆಂಡ್ ರ್ಯಾಂಕ್ ಯಾವ್ದಿದೆ ಬೇಸ್ಡ್ ಆನ್ NPV, ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಸಿ ಇದೆ. ಸೊ ಅಲ್ಟಿಮೇಟ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಯಾವುದು, ಪ್ರಾಜೆಕ್ಟ್ ಸಿ, ಬಿಕಾಸ್ ಪ್ರಾಜೆಕ್ಟ್ ಸಿ ರಿಕ್ವೈರ್ ಇನಿಷಿಯಲ್ ಔಟ್ಫ್ಲೋ ಎಷ್ಟು,
2 lakhs. ಓಕೆ, ಸೊ 2 lakhs ಸೆಲೆಕ್ಟ್ ಮಾಡಿದ್ದೀವಿ. ಈಗ ಅಲೋಕೇಟೆಡ್ ಬಡ್ಜೆಟ್ ಎಷ್ಟು ಅಲೋಕೇಟ್ ಮಾಡಬೇಕು? 2 lakhs. ನಮ್ಮ ಹತ್ರ ಇದೆ 2 lakhs, ಇಲ್ಲಿದೆ ನೋಡಿ, ರಿಮೈನಿಂಗ್ ಅಮೌಂಟ್ 2 lakhs ಇದೆ. 2 lakhs ಅಲೋಕೇಟ್ ಮಾಡಿಬಿಡಿ. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ? ಎಷ್ಟು ಇಲ್ಲ, ನಮ್ಮ ಹತ್ರ 0. ಸೊ ಅಲ್ಲಿಗೆ ಇದು ಬರೋದಿಲ್ಲ ರಿಮೈನಿಂಗ್ ಅಮೌಂಟ್. ಸೊ ಈಗ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ತೀವಿ ಬೇಸ್ಡ್ ಆನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ಪ್ರಾಜೆಕ್ಟ್ ಮತ್ತೆ ಸಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ಇಫ್ ದ ಕಂಪನಿ ಹ್ಯಾಸ್ ಆರ್ ಇಫ್ ದ ಇನ್ವೆಸ್ಟರ್ ಹ್ಯಾಸ್ ದ ಕ್ಯಾಪಿಟಲ್ ಬಡ್ಜೆಟ್ ಇಸ್ ರುಪೀಸ್ 5 lakhs. 5 lakhs ಇದ್ದಾಗ 2 ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಕೊಡ್ತಿದ್ದೀವಿ. ಸೊ ಸಿಮಿಲರ್ಲಿ ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಸೊ ಆಗ್ಲೂ ಅಷ್ಟೇ ಇಲ್ಲಿ 5 lakhs ಆಗುತ್ತೆ. ಓಕೆ, ಸೊ 5 lakhs ಇದ್ದಾಗ ಪ್ರಾಜೆಕ್ಟ್ ಇನ 3 lakhs ಕೊಟ್ರೆ ಇನ್ನ ರಿಮೈನಿಂಗ್ 2 lakhs ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಬಿ ಬದಲು ಇಲ್ಲಿ ಸಿ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ 2 lakhs ಬೇಕಾಗುತ್ತಲ್ವಾ, ಬಿಕಾಸ್ ಸೆಕೆಂಡ್ ರ್ಯಾಂಕ್ ಅದೇ. We have to focus on the constraints. So that's why I'm telling, I'm explained in the that is in session, right? Okay, so constraints na ನಾವು ಫೋಕಸ್ ಮಾಡೋದ್ರ ಜೊತೆಗೆ ರ್ಯಾಂಕಿಂಗ್ ನ ಫೋಕಸ್ ಮಾಡಬೇಕು. ಸೊ 2 lakhs. ಸೊ ನೆಕ್ಸ್ಟ್ ಅಲೋಕೇಶನ್ ಎಷ್ಟು ಮಾಡ್ತಿದ್ದೀವಿ? ದಟ್ ಈಸ್ 2 lakhs ಓನ್ಲಿ. ಸೊ ರಿಮೈನಿಂಗ್ ಅಮೌಂಟ್ ನಿಲ್. So if the company has available capital as 5 lakhs, then the project C and E is best alternative from the among other alternatives. That is based on the NPV method and profitability index method. So third question finished. Okay, so ಈ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಡಿಟರ್ಮೈನ್ ದ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಇನ್ ದ ಅಬೋವ್ ಸಿಚುವೇಶನ್ಸ್ ಅಸ್ಯೂಮಿಂಗ್ ದಟ್ ದ ಪ್ರಾಜೆಕ್ಟ್ ಆರ್ ಡಿವಿಸಿಬಲ್. ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಸೊ ಬೇರೆ ಮೇಲೆ ಇರೋ ಸಿಚುವೇಶನ್ಸ್ ಅಲ್ಲಿ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಎಲ್ಲಾ ಪ್ರಾಜೆಕ್ಟ್ಸ್ನು ಡಿವಿಸಿಬಲ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಓಕೆ, ಸೊ ಈಗ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಇದನ್ನ ನಾನು ಅಲ್ಲೇ ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಿತ್ತು. ಓಕೆ, ಸೊ ಜಸ್ಟ್ ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡಿ ಫಸ್ಟ್ ಪ್ರಾಬ್ಲಮ್ನ ಮಾತ್ರ. ನೆಕ್ಸ್ಟ್ ಏನಾದರೂ ಬಂದಾಗ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದೇ ತರ ಏನಾದರೂ ಬಂದಾಗ, ಆಲ್ರೆಡಿ ಪ್ರಾಬ್ಲಮ್ಸ್ ಇದೆ ಆ ತರ ಬಂದಾಗ ಜಸ್ಟ್ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ನ ಓದ್ಕೊಂಡು ನೀವು ಮಾಡ್ತಾ ಹೋಗಿ. ಓಕೆ, ಸೊ ನಿಮಗೆ ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ಯಾಪಿಟಲ್ ರೇಷನಿಂಗ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ 1 by 1 ಹೇಳ್ಕೊಡ್ತಿದ್ದೀನಿ. ಓಕೆ, ಸೊ ಈಗ ಫೋರ್ತ್ ಕ್ವೆಶ್ಚನ್ ಏನು? ಡಿಟರ್ಮೈನ್ ದಿ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಇನ್ ದಿ ಅಬೋವ್ ಸಿಚುವೇಶನ್ಸ್. ಬೇರೆ ಮೇಲೆ ಇರೋ ಸಿಚುವೇಶನ್ಸ್ ಅಲ್ಲಿ ಪ್ಯಾಕೇಜಸ್ನ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ನ ಸೆಲೆಕ್ಟ್ ಮಾಡುವಾಗ ಆ ಪ್ರಾಜೆಕ್ಟ್ಸ್, ಎಲ್ಲಾ ಪ್ರಾಜೆಕ್ಟ್ಸ್ ABCDE ಈ ಪ್ರಾಜೆಕ್ಟ್ಸ್ನ ನೀವು ಡಿವಿಸಿಬಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಓಕೆ, ಸೊ ಆಗ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ನೋ ವಾಟ್ ಈಸ್ ಅ ಡಿವಿಸಿಬಲ್ ಪ್ರಾಜೆಕ್ಟ್ ಅಂಡ್ ಇಂಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಈಗ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಸಿ ಬೇಸ್ಡ್ ಆನ್ NPV ನಾವು ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಮಾಡಿದ್ದೀವಿ ಅಲ್ವಾ. ಸೊ ಈಗ ಸೇಮ್ ನೋಡ್ಕೊಳ್ಳಿ. ಸೊ ಇಲ್ಲಿ 5 lakhs ಥರ್ಡ್ ಕ್ವೆಶ್ಚನ್ ಅಲ್ವಾ. ಸೊ ಇಲ್ಲಿ ಸೇಮ್ ನಾನು ಇಲ್ಲಿ ಕಾಪಿ ಮಾಡ್ತೀನಿ, ಯಾಕಂದ್ರೆ ಫಸ್ಟ್ ಇದೇ ಕ್ವೆಶ್ಚನ್ ಅಲ್ವಾ ಮಾಡಿದ್ದು. 4 lakhs ಇದ್ದಾಗ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆ, 4 lakhs ಇದು ಸೆಕೆಂಡ್ ಕ್ವೆಶ್ಚನ್ ನಾವು ಮಾಡಿದ್ದು ಅಲ್ವಾ. ಸೊ ಇದು ಸೆಕೆಂಡ್ ಕ್ವೆಶ್ಚನ್, ಇದು ಥರ್ಡ್ ಕ್ವೆಶ್ಚನ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾನೆ, ಈ ಸಿಚುವೇಶನ್ಸ್ ಅಲ್ಲಿ ನಾವು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀವಲ್ವಾ, ಈ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡುವಾಗ ಪ್ರಾಜೆಕ್ಟ್ಸ್ ನ ಬಂದ್ಬಿಟ್ಟು ಡಿವಿಸಿಬಲ್ ಅಂತ ಅಸಂಪ್ಷನ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಸೊ ವಾಟ್ ಈಸ್ ಡಿವಿಸಿಬಲ್ ಪ್ರಾಜೆಕ್ಟ್ ಅಂಡ್ ವಾಟ್ ಈಸ್ ಇಂಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು, ಅಥವಾ ನಾನ್ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸಿ ಈ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಎಷ್ಟಿದೆ ನಮ್ಮ ಹತ್ರ ಅವೈಲಬಲ್ ಬಡ್ಜೆಟ್ ಎಷ್ಟಿದೆ? 4 lakhs ಇದೆ ಅಲ್ವಾ. ಸೊ 4 lakhs ಅಲ್ಲಿ ನಾವು ಯಾವ ಪ್ರಾಜೆಕ್ಟ್ ನ ಫಸ್ಟ್ ಸೆಲೆಕ್ಟ್ ಮಾಡಿದೀವಿ? ಈ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ನ ನಾವು ಸೆಲೆಕ್ಟ್ ಮಾಡಿದೀವಿ. ವೈ ಮೀನ್ಸ್ ದ ಪ್ರಾಜೆಕ್ಟ್ ಇ ಗಾಟ್ ಫಸ್ಟ್ ರ್ಯಾಂಕ್ ಬೇಸ್ಡ್ ಆನ್ NPV ಅಂಡ್ ಆಲ್ಸೋ ಪ್ರಾಜೆಕ್ಟ್ ಇ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಅದಕ್ಕೆ ಈ ಸೆಲೆಕ್ಟ್ ಮಾಡಿದೀವಿ, ಈ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಿದೀವಿ. ಓಕೆ, ಸೊ ಈಗ 4 lakhs ಅಲ್ಲಿ 3 lakhs ಪ್ರಾಜೆಕ್ಟ್ ಹೀಗೆ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ರಿಮೈನಿಂಗ್ ನಮ್ಮ ಹತ್ರ ಎಷ್ಟಿದೆ? ಓನ್ಲಿ 1 lakh ಮಾತ್ರ ಇದೆ, ಆಯ್ತಾ. ಸೊ ಇಫ್ ದ ಪ್ರಾಜೆಕ್ಟ್ ಈಸ್ ಡಿವಿಸಿಬಲ್ ಅಂದಾಗ ನೋಡಿ, ಪ್ರಾಜೆಕ್ಟ್ ಡಿವಿಸಿಬಲ್ ಅಂದಾಗ ಫಾರ್ ಎಕ್ಸಾಂಪಲ್ ಈಗ ಈ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಯಾವ್ದು? NPV ಬೇಸ್ ಮೇಲೆ ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ಸಿ ಇದೆ ಅಲ್ವಾ. ಸೊ ಪ್ರಾಜೆಕ್ಟ್ ಸಿ ನ ನಾವು ಡಿವಿಸಿಬಲ್ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಸೊ ಡಿವಿಸಿಬಲ್ ಅಂತ ಯಾವಾಗ ಅಸಂಪ್ಷನ್ ಮಾಡ್ಕೊಂಡ್ವೋ
ಆಗ ಪ್ರಾಜೆಕ್ಟ್ ಸಿಗೆ 2 lakhs ಬೇಕಾಗುತ್ತೆ. 2 lakhs ಬೇಕಾಗಿದ್ರೇನು ನಾವು 1 lakhs ಕೊಡಬಹುದು ಡಿವಿಸಿಬಲ್ ಪ್ರಾಜೆಕ್ಟ್ ಅಸಂಪ್ಷನ್ ಮಾಡ್ಕೊಂಡಾಗ ಮಾತ್ರ. ಇಂಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಅಸಂಪ್ಷನ್ ಮಾಡ್ಕೊಂಡಾಗ ನಾವು ಮೋಸ್ಟ್ ಕೇಸಸ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಸೇವ್ ಮಾಡ್ಕೊಂಡ್ಬಿಡ್ತೀವಿ. ದಟ್ ಈಸ್ ಆಗ್ಲೇ ಹೇಳಿದ್ನಲ್ವಾ, 1 lakh ಶುಡ್ ಬಿ ಕೆಪ್ಟ್ ಇನ್ ಸೇವಿಂಗ್ಸ್ ಅಕೌಂಟ್. ಆ ತರ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಇಂಡಿವಿಸಿಬಲ್ ಪ್ರಾಜೆಕ್ಟ್ ಆದಾಗ. ಡಿವಿಸಿಬಲ್ ಪ್ರಾಜೆಕ್ಟ್ ಆದಾಗ 2 lakhs ಇದ್ದಾಗ ನಮ್ಮ ಹತ್ರ ಎಷ್ಟು ರಿಮೈನಿಂಗ್ ಅಮೌಂಟ್ ಅಷ್ಟು ಕೊಡ್ತೀವಿ. ರಿಮೈನಿಂಗ್ ಅಮೌಂಟ್ ನಾವು ಪೆಂಡಿಂಗ್ ಅಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು 4th ಕ್ವೆಶ್ಚನ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಡಿಟರ್ಮಿನೇಷನ್ ಆಫ್ ದಿ ಆಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್. ಈಗ 4 lakhs ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಪ್ರಾಜೆಕ್ಟ್ ಇನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಪ್ರಾಜೆಕ್ಟ್ ಇನ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ನಮ್ಮ ಹತ್ರ? 1 lakhs ಇದೆ ಅಲ್ವಾ. ಸೊ ಈಗ 1 lakhs ಇದೆ. ಸೊ ಬಟ್ ಸೆಕೆಂಡ್ ರ್ಯಾಂಕಿಂಗ್ ಪ್ರಾಜೆಕ್ಟ್ ಯಾವುದು? ಪ್ರಾಜೆಕ್ಟ್ ಸಿನೇ. ಸೊ ಸೆಕೆಂಡ್ ರ್ಯಾಂಕ್ ಯಾವುದು? ಪ್ರಾಜೆಕ್ಟ್ ಸಿ. ಬಟ್ ಪ್ರಾಜೆಕ್ಟ್ ಸೆಕೆಂಡ್ ರ್ಯಾಂಕ್ ಪಡೆದಿರೋದಕ್ಕೆ 2 lakhs ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಐ ಹ್ಯಾವ್ ಓನ್ಲಿ 1 lakh rupees. ಸೊ ಪ್ರಾಜೆಕ್ಟ್ ಸಿ ಸೆಕೆಂಡ್ ರ್ಯಾಂಕ್ ಆಗಿರೋದ್ರಿಂದ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಬಟ್ ದಿಸ್ ಪ್ರಾಜೆಕ್ಟ್ ರಿಕ್ವೈರ್ 2 lakh, ಬಟ್ ಐ ಹ್ಯಾವ್ ಓನ್ಲಿ 1 lakh. ಸೊ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಅಸಂಪ್ಷನ್ ಏನಾದರೂ ಮಾಡ್ಕೊಂಡ್ರೆ ನಾನು 1 lakh ಏನಿದೆಯೋ ಅದನ್ನ ನಾನು ಈ ಪ್ರಾಜೆಕ್ಟ್ಗೆ ಕೊಡಬಹುದು. ಯಾವಾಗ? ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡಾಗ. ಸೊ ಬೇಕಾದ್ರೆ ನಿಮ್ಗೆ ಇಲ್ಲಿ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನೀವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಆರ್ ಯು ಕ್ಯಾನ್ ಗಿವ್ ಎ ನೋಟ್. So these projects or above projects will be assumed as a divisible project. So therefore the remaining amount will be allocated to the projects ಅಂತ ಹೇಳ್ಬಿಟ್ಟು ಕೊಡಿ. ಸೊ ಈಗ 1 lakh ಮಾತ್ರ ಡಿವಿಸಿಬಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕೊಟ್ಟಿದ್ದೀವಿ. ಇನ್ನು ಎಷ್ಟು ಕೊಡ್ಬೇಕು ನಾವು ಆ ಪ್ರಾಜೆಕ್ಟ್ ಸಿಗೆ? ದಟ್ ಈಸ್ 1 lakh. ಸೊ ಅದನ್ನ ನೀವು ಮೈನಸ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ತೋರಿಸಬಹುದು. ಓಕೆ, ಸೊ ನಾನು ಮೈನಸ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿದ್ದೀನಿ. 1 lakh ಕೊಟ್ಟಿದ್ದೀವಿ, ಇಲ್ಲಿ 1 lakh ಕೊಡಬೇಕು. ಇದು ಡಿವಿಸಿಬಲ್ ಪ್ರಾಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೂ ಅದೇ ತರ 4 lakhs ಅಲ್ಲಿ 1 lakhs ಕೊಟ್ಟಿದ್ದೀವಿ. ಇನ್ನ 1 lakhs ನಾವು ಈ ಪ್ರಾಜೆಕ್ಟ್ ಕೊಟ್ಬಿಡ್ತಿದೀವಿ ಇರೋದನ್ನ. ಯಾಕಂತ ಹೇಳಿದ್ರೆ ಪ್ರಾಜೆಕ್ಟ್ ಸಿ ಇರೋ ಪ್ರಾಜೆಕ್ಟ್ ನ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನೇ ಹೇಳಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಸೊ ಅದಕ್ಕೆ ಏನಿದೆಯೋ ಅದನ್ನ ಕೊಟ್ಬಿಡ್ತಿದ್ದೀನಿ 1 lakh rupees. ಓಕೆ, ಸೊ ಇನ್ನು ರಿಮೈನಿಂಗ್ ಎಷ್ಟು ಕೊಡಬೇಕು? ರಿಮೈನಿಂಗ್ 1 lakh ನಾನು ಕೊಡಬೇಕು. ಓಕೆ, because in this problem we have already assumed the projects as divisible projects ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ನಾನ್ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಸೇಮ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸೆಕೆಂಡ್ ಕ್ವೆಶ್ಚನ್ಗೆ ಏನ್ ಮಾಡಿದ್ವಿ? ದಟ್ ಈಸ್ ರಿಮೈನಿಂಗ್ 1 lakh ಶುಡ್ ಬಿ ಕೆಪ್ಟ್ ಇನ್ ಸೇವಿಂಗ್ಸ್ ಅಕೌಂಟ್. ಅದು ನಾನ್ ಡಿವಿಸಿಬಲ್ ಪ್ರಾಜೆಕ್ಟ್. ಅಂದ್ರೆ ಪ್ರಾಜೆಕ್ಟ್ ನ ಡಿವೈಡ್ ಮಾಡಿ ಪಾರ್ಷಿಯಲ್ ಆಗಿ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಸೊ ಆಗ ಅದನ್ನ ನಾನ್ ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದು ಪ್ರಾಬ್ಲಮ್, ಕಂಪ್ಲೀಟ್ ಪ್ರಾಬ್ಲಮ್. ಓಕೆ, ಸೊ ಡಿವಿಸಿಬಲ್ ಪ್ರಾಜೆಕ್ಟ್ ಮತ್ತೆ ನಾನ್ ಡಿವಿಸಿಬಲ್ ಪ್ರಾಜೆಕ್ಟ್ ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಡಿವಿಸಿಬಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಮ ಹತ್ರ ಎಷ್ಟು ರಿಮೈನಿಂಗ್ ಅಮೌಂಟ್ ಇದೆಯೋ ಅಷ್ಟು ಡಿವೈಡ್ ಮಾಡಿ ಕೊಡ್ತಿದೀವಿ. 1 lakh ಕೊಟ್ಟಿಬಿಟ್ಟಿದೀವಿ, ಇನ್ನು 1 lakh ಕೊಡಬೇಕು. ಅದೇ ಇಂಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಾವು ಕೊಡೋದಕ್ಕಾಗೋದಿಲ್ಲ. ಇಲ್ಲಿ 2 lakhs ಪ್ರಾಜೆಕ್ಟ್ ಸಿಗೆ ಬೇಕಂತ ಹೇಳಿದ್ರೆ ನಮ್ಮ ಹತ್ರ 1 lakh ಇದೆ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದಕ್ಕಾಗೋದಿಲ್ಲ. ಇಂಡಿವಿಸಿಬಲ್ ಪ್ರಾಜೆಕ್ಟ್ಸ್ ಅದೇ ಫಸ್ಟ್ ಮಾಡಿದ್ರಲ್ವಾ ಆ ತರ. ಓಕೆ, ಕೊಟ್ಬಿಡೋದಕ್ಕಾಗೋದಿಲ್ಲ. ಆಯ್ತಾ? ಸೊ ಫಸ್ಟ್ ಮಾಡಿದ್ವಲ್ಲ ಅದು ಇಂಡಿವಿಸಿಬಲ್ ಪ್ರಾಜೆಕ್ಟ್ಸ್. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಾನು ಸೇಮ್ ಏನಿದೆಯೋ ಅದನ್ನ ಮಾಡಿಸಿದ್ದೀನಿ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಡಿವಿಸಿಬಲ್ ಪ್ರಾಜೆಕ್ಟ್ ಮತ್ತು ಇಂಡಿವಿಸಿಬಲ್ ಪ್ರಾಜೆಕ್ಟ್ಸ್ ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೀವು ಮಾಡ್ತಾ ಹೋಗಿ. ಡೋಂಟ್ ಗೆಟ್ ಕನ್ಫ್ಯೂಷನ್ಸ್ ವಿತ್ ದಿಸ್ ಡಿವಿಸಿಬಿಲಿಟಿ ಅಂಡ್ ಇಂಡಿವಿಸಿಬಿಲಿಟಿ. ಸೊ ಫಸ್ಟ್ ನಾನು ಯಾಕೆ 4th ಕ್ವೆಶ್ಚನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ. ಓಕೆ, ಸೊ ಜನರಲ್ ಆಗಿ ಯಾವುದೇ ಕ್ಯಾಪಿಟಲ್ ರೇಷನಿಂಗ್ ಪ್ರಾಬ್ಲಮ್ ಕೊಟ್ರೇನು ನಾವು ಅದೇ ತರ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಅಲ್ಲಿ ಡಿವಿಸಿಬಿಲಿಟಿ ಅಂಡ್ ಇಂಡಿವಿಸಿಬಿಲಿಟಿ ಅಂತ ಕೊಟ್ರೆ ಈ ತರ ಅಸಂಪ್ಷನ್ ಮಾಡ್ಕೊಂಡು ಡಿವಿಸಿಬಲ್ ಪ್ರಾಜೆಕ್ಟ್ ಆದ್ರೆ ರಿಮೈನಿಂಗ್ ಅಮೌಂಟ್ ನ ಕೊಡ್ಬೋದು, ಇಂಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ರಿಮೈನಿಂಗ್ ಅಮೌಂಟ್ ಕೊಡಬಾರ್ದು. ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿದಿದೆಯೋ ಅದನ್ನ ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ್ದು ಸಿಮಿಲರ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜ್ ಇರುತ್ತೋ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಬೋದು. ಅದು ಇಂಡಿವಿಸಿಬಲ್ ಪ್ರಾಜೆಕ್ಟ್. ಡಿವಿಸಿಬಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ the project should be partially accepted or rejected. That is the difference between divisibility and indivisibility project. Okay, so idu complete problem. Just take down and present value factors and annuity factors illi life base mele yav tara apply madidvi adanna solpa concentration ಮಾಡಿ. Okay, if you have any queries in this problem, so please put your comment in the YouTube box or YouTube comment box or in a WhatsApp group. So definitely I'm going to solve all your queries. So thanks for watching. So it is a very important problem. Definitely if you have exam
The 1 or 2 questions will be there in your examination based on the capital rationing. So thanks for watching once again.